Okay. So in the previous class where we had stopped, ಎಲ್ ನಿಲ್ಸಿದ್ವಪ್ಪ? ರಿಸರ್ವ್ಡ್ ಮಾಡಲ್ ಆದ್ಮೇಲೆ ಅಲ್ವಾ? ಅಟಾಮಿಕ್ ನಂಬರ್ ಅಂದ್ರೇನು, ಮಾಸ್ ನಂಬರ್ ಅಂದ್ರೇನು, ಐಸೋಟೋಪ್ಸ್ ಅಂದ್ರೇನು, ಐಸೋಬಾರ್ಸ್ ಅಂದ್ರೇನು, ಐಸೋಟೋನ್ಸ್ ಅಂದ್ರೇನು ಎಲ್ಲ ಆಗಿತ್ತಲ್ವಾ? ಎಸ್ ಮ್ಯಾಮ್. Okay. So into this also drawbacks of Rutherford model. Yake Rutherford model is going to fail while explaining the stability of atom. That also we had explained in the last class. In today's class, we will going to explain you about one minute. So ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ ಯಾರಿಗಾದ್ರೂ? ಎನಿ ಐಡಿಯಾ ರಿಗಾರ್ಡಿಂಗ್ ದಟ್? ಏನ್ ಮೇಡಮ್ ಕೇಳಿಸ್ತಿಲ್ಲ ಹೇಳಿದ್ದು? ಸರಿಯಾಗಿ ಕೇಳಿಸ್ತಿಲ್ವಾ? ಇಲ್ಲ ಕೇಳಿಸ್ತು, ಇದೊಂದು ಸೆಂಟೆನ್ಸ್ ಕೇಳಿಸ್ತಿಲ್ಲ, ಏನ್ ಕೇಳಿದ್ದು ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಂದ್ರೆ ನಿಮ್ಗೇನಾದ್ರೂ ಐಡಿಯಾಸ್ ಇದೆಯಾ? ನೆಟ್ವರ್ಕ್ ಬ್ರೇಕ್ ಆಗ್ತಿದೆಯಾ ಏನಾದ್ರೂ? ಇಲ್ಲ ಮ್ಯಾಮ್. ಓಕೆ, ನಾವು ಟೆಲ್ ಮಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈ ಥಿಯರಿನ ಯಾರು ಪ್ರಪೋಸ್ ಮಾಡಿದ್ರು ಅಂತ ಏನಾದ್ರೂ ಗೊತ್ತಾ? ಪ್ಲಾಂಕ್. ಮ್ಯಾಕ್ಸ್ವೆಲ್ ಥಿಯರಿ. ಸೊ ಬಿಫೋರ್ ನಾವು ನೋಡಿದ್ವಿ, ಏನೇನನ್ನ ನೋಡಿದ್ವಿ? ಥಾಮ್ಸನ್ ಮಾಡಲ್ ಇರ್ಬೋದು, ಬೇರೆ ಬೇರೆ ಒಂದು ಮಾಡಲ್ಸ್ಗಳನ್ನ ನೋಡಿದ್ವಿ. ಸೊ ನಮಗೆ ಈ ಲೈಟ್ ಅಥವಾ ಎನರ್ಜಿನ ನಾವು ರೇಡಿಯೇಷನ್ ಫಾರ್ಮ್ ಅಲ್ಲಿ ಅಥವಾ ವೇವ್ ನೇಚರ್ ಅನ್ನ ಕೂಡ ಅದು ತೋರಿಸುತ್ತೆ ಅಂತ ಮ್ಯಾಕ್ಸ್ವೆಲ್ ಅನ್ನೋರು ಹೇಳ್ತಾರೆ. ಓಕೆನಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ವಾಟ್ ಇಟ್ ಮೀನ್ಸ್, ಇಟ್ ಈಸ್ ಡಿಫೈನ್ಡ್ ಆಸ್ ಫಾರ್ಮ್ ಆಫ್ ಎನರ್ಜಿ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಮೂಮೆಂಟ್ ಆಫ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ traveling through a matter or a vacuum or by oscillating magnetic and electric disturbance. ಸಿ, ಏನಪ್ಪ ಇವರು ಹೇಳ್ತಿರೋದು ಸಿಂಪಲ್ ಆಗಿದೆ. ಏನ್ ಮಾಡ್ತಿದ್ದಾರೆ, ಒಂದು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾರೆ, ಅಥವಾ ಏನು, ಇನ್ ದ ಫಾರ್ಮ್ ಆಫ್ ವೇವ್ ಫಾರ್ಮ್ ಅಲ್ಲಿ ಇರುತ್ತೆ ಅದು. ಓಕೆನಾ? ಸೊ ಆ ಎನರ್ಜಿ ಯಾವ ರೂಪದಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಬೈ ದ ಮೂಮೆಂಟ್ ಆಫ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್. ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ದು ಮೂಮೆಂಟ್ ಆದಾಗ ನಿಮಗೆ ಏನಾಗುತ್ತೆ? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ, ಅಥವಾ ಯಾವುದೇ ಒಂದು ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ? ಟ್ರಾವೆಲಿಂಗ್ ಥ್ರೂ ಎ ಮ್ಯಾಟರ್. ಮ್ಯಾಟರ್ ಅಂತಂದ್ರೆ ಯಾವ್ದಾದ್ರೂ ವಸ್ತು ಮೂಲಕ, ಅಥವಾ ವ್ಯಾಕ್ಯೂಮ್, ಖಾಲಿ ಜಾಗ. ತುಂಬಾ ಅಂದ್ರೆ ಲೈಕ್ ಈಗ ನಾವು ಒಂದು ಬಾಟಲ್ನ ತಗೊಂಡ್ರೆ ನಾವು ಅದನ್ನ ಖಾಲಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಇಟ್ ವಿಲ್ ಫಿಲ್ಡ್ ವಿತ್ ಐದರ್ ದ ವಾಟರ್ ಆರ್ ಫಿಲ್ಡ್ ವಿತ್ ಗ್ಯಾಸ್ ಅಲ್ವಾ? ಸೊ ವ್ಯಾಕ್ಯೂಮ್ ಅಂತಂದಾಗ ಅಲ್ಲಿ ನಿರ್ವಾತ ಅಂತ ಏನ್ ಕರಿತೀವಿ, ನಿರ್ವಾತ ಅಥವಾ ದೇರ್ ಇಸ್ ನೋ ನಥಿಂಗ್. ಓಕೆನಾ? ಅಲ್ಲಿ ಏನು ಇರಲ್ಲ, ಏರು ಇರಲ್ಲ, ವಾಟರು ಇರಲ್ಲ, ನೋ ಸಬ್ಸ್ಟೆನ್ಸ್. ಓಕೆ, ಗಾಳಿ ಇರಲ್ಲ, ಅದೇ ಓಕೆನಾ? ಸೊ ಮ್ಯಾಟರ್ ಆರ್ ವ್ಯಾಕ್ಯೂಮ್ ಆರ್ ಬೈ ಆಸಿಲೇಟಿಂಗ್, ಇದ್ರ ಮೂಲಕ ಪಾಸ್ ಆದಾಗ, ಯಾವಾಗ? ಬೈ ಆಸಿಲೇಟಿಂಗ್ ಮ್ಯಾಗ್ನೆಟಿಕ್ ಅಂಡ್ ಎಲೆಕ್ಟ್ರಿಕ್ ಡಿಸ್ಟರ್ಬೆನ್ಸ್. ಒಂದ್ ಕಡೆ ಎಲೆಕ್ಟ್ರಿಕಲ್ ಫೀಲ್ಡ್ ಡಿಸ್ಟರ್ಬ್ ಮಾಡ್ತಿರುತ್ತೆ. ಹೀಗೆ ಈ ತರ ಹೋಗ್ತಾ ಇರೋ ಒಂದು ಪಾರ್ಟಿಕಲ್ಸ್ನ ಏನ್ ಮಾಡ್ತಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟರ್ಬ್ ಮಾಡ್ತಿರುತ್ತೆ. ಅಂಡ್ ಇನ್ನೊಂದ್ ಸೈಡ್ ಏನ್ ಮಾಡ್ತಿರುತ್ತೆ? ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟರ್ಬ್ ಮಾಡ್ತಿರುತ್ತೆ. ಸೊ ಅವಾಗ ಸ್ಟ್ರೈಟ್ ಆಗಿ ಹೋಗ್ತಿದ್ದು ಯಾವ ತರ ಮೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟರ್ಬ್ ಮಾಡಿದಾಗ ಅಪ್ವರ್ಡ್, ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟರ್ಬ್ ಮಾಡಿದಾಗ ಡೌನ್ವರ್ಡ್. ಈ ತರ ಆಸಿಲೇಟಿಂಗ್ ಆಗಿ ಬರುತ್ತೆ. ಈ ವೇವ್ನ ಏನಂತ ಕರಿತೀವಿ ಅಂತ ಗೊತ್ತಾ ನಿಮ್ಗೆ?
ಎನಿ ಐಡಿಯಾ? electromagnetic wave. ಎಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ. ಮತ್ತೆ ಈ ಸಿಂಬಲ್ ಲೈಕ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಸೈನ್ ಈ ತರ ಲೈನ್ ಅಂತಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಪ್ರೋಪಗೇಟ್ ಆಗ್ತಿದೆ ಅಂತ. ಈ ತರ ಬಂದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ತಾರೆ, ಜಾಮೆಟ್ರಿಯಲ್ಲಿ ಸೈನ್ ಲೈನ್ ಅಂತ. ಸೈನ್ ತೀಟಾ ಕಾಸ್ ತೀಟಾ ಎಲ್ಲ ಕೇಳಿದ್ದೀರಾ? Yes, ma'am. ಹಾ, ಸೈನ್ No. ಸೈನ್ ತೀಟಾ ಅಥವಾ ಸೈನ್ ಲೈನ್ಸ್ ಅಂತಂದ್ರೆ ಈ ತರ ಪ್ರೋಪಗೇಷನ್ ಆಗಿರುತ್ತೆ. ಓಕೆನಾ? ಸೊ ಇದೇನ್ ಮಾಡುತ್ತೆ, ಪ್ರೋಪಗೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಡಿಸ್ಚಾರ್ಜಿಂಗ್ ಸ್ಪಾರ್ಕ್ ಆರ್ ಆಸಿಲೇಟಿಂಗ್ ಮಾಲಿಕ್ಯುಲರ್ ಡೈಪೋಲ್. ಇಲ್ಲಿ ಎರಡು ಡೈಪೋಲ್ಗಳಿದಾವೆ, ಅದ್ರ ಮಧ್ಯೆ ಏನಾಗ್ತಿದೆ, ನಿಮ್ಮ ಒಂದು ಪಾರ್ಟಿಕಲ್ಸ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ಒಂದು ಪಾರ್ಟಿಕಲ್ ಏನಾಗ್ತಿದೆ, ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲೇನಾಗಿದೆ, ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನೋಡಿ, ಮೇಲ್ಗಡೆ ಹೋಗೋದಕ್ಕೆ ನಿಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ ಆ ಒಂದು ವೇವ್ಸ್ಗೆ. ಇನ್ನೊಂದು ಸೈಡ್ ಇಂದ ಪ್ರೊಡ್ಯೂಸ್ ಆಗಿರೋದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದಕ್ಕೆ ಡೈರೆಕ್ಷನ್ಸ್ ನ ಮಾಡ್ತಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಯರ್ ದೆ ಮೆನ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬಿ ಇಂದ ರೆಪ್ರೆಸೆಂಟ್ ಮಾಡಿದ್ದಾರೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ನ ಇ ಇಂದ ರೆಪ್ರೆಸೆಂಟ್ ಮಾಡಿದೀವಿ. ಅಂಡ್ ದ ಪ್ರೊಪೊಗೇಷನ್ ನಮಗೆ ಸ್ಟ್ರೈಟ್ ಲೈನ್ ಅಲ್ಲಿ ಬಂದಿದ್ರೆ ಅದೇನಾಗ್ತಿತ್ತು, ಈ ರೂಪದಲ್ಲಿ ಈ ಸೈಡಿಗೆ ಬರ್ತಿತ್ತು. ಅಥವಾ ಒಂದು ಡೈರೆಕ್ಷನ್ ಯಾವ ಕಡೆ, ಫಾರ್ವರ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ, ಟುವರ್ಡ್ಸ್ ಝೆಡ್. ಸೊ ನಿಮ್ಮ ಪ್ರೊಪೊಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಇವು ಮೂರು ಏನಾಗಿದೆಯಪ್ಪ? Perpendicular ಆಗಿದೆ. ವೆರಿ ಗುಡ್. ಸೊ ಆಲ್ ಆರ್ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್ and your magnetic field and your propagation all are perpendicular to each other. ಎಲ್ಲದು ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇಫ್ ಯು ಕನ್ಸಿಡರ್ ಹಿಯರ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಅಂದ್ರೆ ದ ಆಂಗಲ್ ಶುಡ್ ಬಿ 90 ಡಿಗ್ರಿ. ಅಂಡ್ ಇಫ್ ಯು ಕನ್ಸಿಡರ್ ಹಿಯರ್ 90 ಡಿಗ್ರಿ ಅಂಡ್ ಇಫ್ ಯು ಕನ್ಸಿಡರ್ ಹಿಯರ್ ಇಟ್ ಈಸ್ ಆಲ್ಸೋ 90 ಡಿಗ್ರಿ. ಓಕೆನಾ? ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಂದ್ರೆ ಗೊತ್ತಾಯ್ತಾ? ಡಿಡ್ ಯು ಗೆಟ್ ದಟ್ ಡೆಫಿನೇಷನ್? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಪ್ರೊಪಗೇಟ್ಸ್ ಇನ್ ಅ ವ್ಯಾಕ್ಯೂಮ್, ಇದ್ರದ್ದು ಪ್ರಾಪರ್ಟೀಸ್ ನ ನೋಡ್ತಾ ಹೋಗೋಣ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಅದು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ, ಎರಡೂ ಫೀಲ್ಡ್ ಇಂದ ಡೈರೆಕ್ಟ್ ಆಗಿ ನಿಮಗೆ ಪ್ರೊಪಗೇಷನ್ ಆಗೋ ಒಂದು ವೇವ್ ನ ಅಥವಾ ಎನರ್ಜಿ ಫಾರ್ಮ್ ಅನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಪ್ರೊಪಗೇಟ್ಸ್ ಇದ್ರದ್ದು ಪ್ರಾಪರ್ಟೀಸ್ ಏನಿದೆ, ಪ್ರೊಪಗೇಟ್ಸ್ ಯಾವ್ದ್ರ ಮೂಲಕ ಆಗುತ್ತೆ, ವ್ಯಾಕ್ಯೂಮ್. ಯಾವುದು ವ್ಯಾಕ್ಯೂಮ್ ಇಂದ ಏನಾದ್ರೂ ಪ್ರೊಪಗೇಟ್ ಆದ್ರೆ ಅಟ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ ಅಂಡ್ ಇಟ್ಸ್ ವ್ಯಾಲ್ಯೂ ಶುಡ್ ಬಿ 3 × 10⁸ ಮೀಟರ್ ಪರ್ ಸೆಕೆಂಡ್. ಈ ವ್ಯಾಲ್ಯೂನ ನೋಡಿದ್ರೆ ಡಿಡ್ ಯು ಹ್ಯಾವ್ ಎನಿ, ನಿಮ್ಗೆ ಏನಾದ್ರೂ ನೆನಪಾಗ್ತಿದ್ಯಾ? Speed of light. ಎಸ್, Velocity of ಎಕ್ಸಾಕ್ಟ್ಲಿ light. ರೈಟ್. ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ಲೈಟ್. ಸೊ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ ತರ ಮೂವ್ ಆಗ್ತಿದೆ, ವ್ಯಾಕ್ಯೂಮ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ರೇಂಜ್ ಅಲ್ಲಿ ಮೂವ್ ಆಗ್ತಿದೆ. ಓಕೆನಾ? ಸೊ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್. ಅದ್ರದ್ದು ಯಾವುದು ನಿಮ್ಮ ಮ್ಯಾಟರ್ ಅಲ್ಲಿ ಆಗಿರ್ಬೋದು ಅಥವಾ ವ್ಯಾಕ್ಯೂಮ್ ಅಲ್ಲಿ ಆಗಿರ್ಬೋದು, ಅದು ಈಸಿಯಾಗಿ ಪ್ರೋಪಗೇಟ್ ಆಗುತ್ತೆ. ಯಾವುದೇ ತರ ಸ್ಟಾಪ್ ಆಗೋಲ್ಲ ಅಥವಾ ಸ್ಪೀಡು ಕಮ್ಮಿ ಆಗಲ್ಲ. They do not requires any medium for their propagation. So second one is, ಅದಕ್ಕೆ ಮೀಡಿಯಂ ನೆಸೆಸಿಟಿ ಇಲ್ಲ. ಇಲ್ಲಿ ನೋಡಿದ್ರಲ್ವಾ, ವ್ಯಾಕ್ಯೂಮ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಆ ಸ್ಪೀಡ್ ಅಲ್ಲಿ ಏನಾಗ್ತಿದೆ, ಪ್ರೊಪಗೇಟ್ ಆಗ್ತಿದೆ ಅಂದ್ರೆ ಇಟ್ ಡು ನಾಟ್ ರಿಕ್ವೈರ್ ಎನಿ ಮೀಡಿಯಂ, ಯಾವುದೇ ತರದ ಮಾಧ್ಯಮ ಅಥವಾ ಮೀಡಿಯಂ. ಈಗ ಮಾಧ್ಯಮ ಅಂತಂದ್ರೆ ಲೈಕ್ ಐದರ್ ಯು ಮೇ ಮ್ಯಾಟರ್ಸ್ ಇರ್ಬೋದು, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆಯಾ ಅಥವಾ ಏರ್. ಈಗ ಫಾರ್ ಎಕ್ಸಾಂಪಲ್, ಇಫ್ ವಿ ವಾಂಟ್ ಸೌಂಡ್ ವೇವ್ಸ್ ಟು ಪ್ರೊಪಗೇಟ್, ವಿಚ್ ಮೀಡಿಯಂ ವಿ ರಿಕ್ವೈರ್? ಸೌಂಡ್ ವೇವ್ ಏನಾದ್ರೂ Air. ನಮಗೆ ತಲುಪಬೇಕು ಅಂದ್ರೆ ಯಾವ ಮೀಡಿಯಂ ಇರಬೇಕು ನಮಗೆ ಅಥವಾ ಮಾಧ್ಯಮ Air. ಇರಬೇಕು? Air.
ವಾಟರ್. ವೆರಿ ಗುಡ್. ಏರ್ ಅಥವಾ ವಾಟರ್. ವಾಟರ್. ಏರ್ ಆರ್ ವಾಟರ್. ಸೊ ಇಫ್ ನೀವೇನಾದ್ರೂ ವ್ಯಾಕ್ಯೂಮ್ ಅಲ್ಲಿ ಸೌಂಡ್ ಮಾಡಿದ್ರೆ ಅದು ನಿಮಗೆ ಇಲ್ಲೊಬ್ಬ ವ್ಯಕ್ತಿ ನಿಂತ್ಕೊಂಡು ವ್ಯಾಕ್ಯೂಮ್ ಟ್ಯೂಬ್ ಒಳಗಡೆ ಏನೇ ಬಾಯ್ ಬಡ್ಕೊಂಡ್ರು ಆಚೆ ಇರೋರಿಗೆ ಏನು ಸೌಂಡ್ ಕೇಳಿಸಲ್ಲ, ಇಲ್ಲಿರೋ ವ್ಯಕ್ತಿಗೆ ಏನೂ ಕೇಳಿಸಲ್ಲ. ಅದೇ ಇಫ್ ಇಟ್ ಇಲ್ಲೊಂದು ಸಣ್ಣ ಹೋಲ್ ಇದ್ದು ಇದ್ರ ಮೂಲಕ ಗಾಳಿ ಪಾಸ್ ಆದ್ರೆ ನಿಮಗೆ ಈಸಿಯಾಗಿ ಇವ್ರು ಏನೇ ಸೌಂಡ್ ಮಾಡಿದ್ರು ಕೇಳಿಸುತ್ತೆ. ಅಂದ್ರೆ ಸೌಂಡ್ ವೇವ್ ನೀಡ್ಸ್ ಮೀಡಿಯಂ, ಬಟ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿದೆ ಇದಕ್ಕೆ ನಿಮಗೆ ದೇರ್ ಇಸ್ ನೋ ನೀಡ್ ಆಫ್ ಮೀಡಿಯಂ. ಅರ್ಥ ಆಯ್ತಾ? ಸೊ ವಿತೌಟ್ ಮೀಡಿಯಂ ಇಟ್ ವಿಲ್ ಗೋಯಿಂಗ್ ಟು ಪ್ರೊಪಗೇಟ್. ಅದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಮೂವ್ಮೆಂಟ್ ಆಗುತ್ತೆ. ಓಕೆನಾ? ದೆನ್ electric and magnetic field are perpendicular to each other and also perpendicular to the direction of wave propagation. ಇದನ್ನೆಲ್ವಾ ನಾವಿಲ್ಲಿ ಹೇಳಿದ್ದು? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂಡ್ ಒನ್ ಮೋರ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದೆ ಅಂಡ್ ದಿಸ್ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಪ್ರೊಪಗೇಷನ್ ವೇವ್ ಡೈರೆಕ್ಷನ್ ಮೂಲಕ ಕೂಡ ಏನಾಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇಷ್ಟು ಇದರದ್ದು ಪ್ರಾಪರ್ಟೀಸ್. ದೆನ್ ಈಗ ನೀವು ನೋಡಿದ್ರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಎಲ್ಲ ತಿಳ್ಕೊಂಡ್ರಿ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ನಾವು ಒನ್ ಮೋರ್ ಇದರಿಂದನೂ ಕರಿತೀವಿ, ಸ್ಪೆಕ್ಟ್ರಮ್ ಅಂತ ಕೇಳಿದ್ದೀರಾ? ವಾಟ್ ಡು ಯು ಮೀನ್ ಬೈ ಸ್ಪೆಕ್ಟ್ರಮ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್? ಓಕೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಅರೇಂಜ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ EMR ಅಂತ ತಗೋತೀನಿ ನಾನು. ವಿ ಆರ್ ಗೋಯಿಂಗ್ ಟು ಅರೇಂಜ್ in the form of either increasing order of wavelength or decreasing order of frequency. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ನಾವು ಐದರ್ ವಿ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆರ್ ಇನ್ ದ ಫಾರ್ಮ್ ಆಫ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಈಗ ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲೇನಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ವೇರ್ ಆಸ್ ಫಸ್ಟ್ ಗಾಮಾ ರೇ ವಿಚ್ ಈಸ್ ಹ್ಯಾವಿಂಗ್ 0.0001 ನ್ಯಾನೋಮೀಟರ್. ಓಕೆನಾ? ಇದ್ರದ್ದು ಗಾಮಾ ರೇದು ವೇವ್ ಲೆಂತ್ ಬಂದು ಇಷ್ಟಿದೆ. ಅಂಡ್ ಕಮಿಂಗ್ ಟು ಗಾಮಾ ರೇ ಆದ್ಮೇಲೆ ಎಕ್ಸ್ ರೇ. ಎಕ್ಸ್ ರೇದು ಎಷ್ಟಿದೆ? 0.01 ನ್ಯಾನೋಮೀಟರ್. ಅಲ್ಟ್ರಾವೈಲೆಟ್ದು 10 ನ್ಯಾನೋಮೀಟರ್. ಅಂಡ್ ವಿಸಿಬಲ್ದು 400 to 800 ನ್ಯಾನೋಮೀಟರ್. and your infrared do 0.01 centimeter and ನಿಮ್ಮ ರೇಡಿಯೋ ವೇವ್ಸ್ ದು 1 ಸೆಂಟಿಮೀಟರ್ ಇಂದ 100 ಮೀಟರ್ ತನಕನೂ ಹೋಗುತ್ತೆ. ಸೊ ನೋಡಿ, ಇಲ್ಲಿ ವೇವ್ ಲೆಂತ್ ಏನಾಗಿದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದು ಕಡಿಮೆ ಇದೆ, ನೆಕ್ಸ್ಟ್ ಹೈಯರ್, ನೆಕ್ಸ್ಟ್ ಮೋರ್ ದ್ಯಾನ್ ದಟ್ ಅಂಡ್ ದಿಸ್ ಇಸ್ ಮೋರ್ ದ್ಯಾನ್ your visible rays, then your infrared is more than your visible rays, your radio waves is more than that your infrared. So illenagide gamma ray, x-ray, ultraviolet rays, visible light and infrared rays. Illondu ಇನ್ನೊಂದು ಬರುತ್ತೆ
ಮೈಕ್ರೋವೇವ್ಸ್ ದೆನ್ ರೇಡಿಯೋ ವೇವ್ಸ್. ಓಕೆನಾ? ಸೊ ಇಷ್ಟನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ, ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಆರ್ಡರ್ ಅಲ್ಲಿ? ವೇವ್ ಲೆಂತ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಇಫ್ ಇನ್ ಕೇಸ್ ಇವರು ವೇವ್ ಲೆಂತ್ ನ ಮಾಡಿದ್ದಾರೆ, ಡಿಕ್ರೀಸಿಂಗ್ ಆರ್ಡರ್ ಆಫ್ ಇನ್ ಫ್ರೀಕ್ವೆನ್ಸಿ ಅಂದ್ರೆ ಸೇಮ್ ಬರುತ್ತೆ. ಓಕೆನಾ? ಯಾವುದು ವೇವ್ ಲೆಂತ್ ಜಾಸ್ತಿ ಇರುತ್ತೋ ದಟ್ ವಿಲ್ ನಿಮ್ಮ ವೇವ್ ಲೆಂತ್ ವಿಚ್ ಇಸ್ ಈಕ್ವಲ್ ಟು 1 by ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯುವರ್ ಫ್ರೀಕ್ವೆನ್ಸಿ. ಓಕೆನಾ? ಸೊ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯುವರ್ ವೇವ್ ಲೆಂತ್. ಸೊ ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ, ವೇವ್ ಲೆಂತ್ ಜಾಸ್ತಿ ಆದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಯುವರ್ ವೇವ್ ಲೆಂತ್ ಲ್ಯಾಂಬ್ಡಾ. ವೇವ್ ಲೆಂತ್ ನ ನಾವು ಲ್ಯಾಂಬ್ಡಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಅಂತಂದ್ರೆ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ನ್ಯೂ, ದಟ್ ಈಸ್ ಯುವರ್ ಫ್ರೀಕ್ವೆನ್ಸಿ. ಸೊ ವಿಸಿಬಲ್ ರೇಂಜ್ ಅಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ಗೊತ್ತಾ ನಿಮಗೆ? ವಿಬ್ಗಯಾರ್. ವಿಬ್ಗಯಾರ್. ಸೊ ವಿಬ್ ಗಯಾರ್ ಯಾವ್ಯಾವ್ದಪ್ಪ? ಬಿ ಅಂದ್ರೆ ವೈಲೆಟ್, ವೈಲೆಟ್, ಐ ಇಂಡಿಗೋ, ಇಂಡಿಗೋ, ಬ್ಲೂ, ಬ್ಲೂ, ಗ್ರೀನ್, ಗ್ರೀನ್, ಆರೆಂಜ್, ಆರೆಂಜ್, ಯೆಲ್ಲೋ, ಯೆಲ್ಲೋ, ರೆಡ್. ಫೈನಲಿ ರೆಡ್. ಸೊ ನೀವು ನೋಡ್ತಾ ಇದ್ದೀರಲ್ವಾ ಇವಾಗ? ಸೊ ಯಾವ್ದಕ್ಕೆ ವೇವ್ ಲೆಂತ್ ಜಾಸ್ತಿ ಇದೆಯಪ್ಪ? ವೈಲೆಟ್ಟಿಗ, ರೆಡ್ಡಿಗ? ರೆಡ್. ವೇವ್ ಲೆಂತ್ ರೆಡ್ಗ. ವೆರಿ ಗುಡ್. ಸೊ ರೆಡ್ ಹ್ಯಾಸ್ ಮೋರ್ ವೇವ್ ಲೆಂತ್ and your violet has less wavelength. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಿದೆ. ವೆನ್ ಯು ಆರ್ ಸೀಯಿಂಗ್ ದಿಸ್, ಈ ಒಂದು ಸ್ಪೆಕ್ಟ್ರಮ್ ನ ನೀವು ನೋಡಿದಾಗ ನಿಮಗೆ ಕಾಣಿಸುತ್ತೆ ವೈಲೆಟ್ ಜಾಸ್ತಿ ಸ್ಪ್ರೆಡ್ ಆಗಿದೆಯಾ, ರೆಡ್ ಜಾಸ್ತಿ ಸ್ಪ್ರೆಡ್ ಆಗಿದೆಯಾ? ರೆಡ್. ರೆಡ್, ಬಿಕಾಸ್ ಇಟ್ ಹ್ಯಾಸ್ ಮೋರ್ ವೇವ್ ಲೆಂತ್. ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ಇದೇನಾಗಿದೆ, ಜಾಸ್ತಿ ಸ್ಪ್ರೆಡ್ ಆಗಿದೆ. ವೆರಾಸ್ ವೈಲೆಟ್ ನೋಡಿ ನಿಮಗೆ ಒಂದು ಆಲ್ಮೋಸ್ಟ್ ಇಲ್ಲಿ ಇಷ್ಟು ಒಂದಿಷ್ಟು ಬರ್ಬೋದಷ್ಟೇ. ವೆರಾಸ್ ಯುವರ್ ರೆಡ್ ವಿಲ್ ಅರೌಂಡ್ ಇಲ್ಲಿಂದ ಸ್ಟಾರ್ಟ್ ಆದ್ರೂ ನಿಮಗೆ ಇಲ್ಲಿ ತನಕ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅ ಬೇಸಿಕ್ ಥಿಂಗ್ ಯು ಕ್ಯಾನ್ ಲರ್ನ್ ಇನ್ ಯುವರ್ ಫಿಸಿಕ್ಸ್ ಕ್ಲಾಸ್ ಆಲ್ಸೋ. ನನ್ನ ಪ್ರಕಾರ ನೀವು ಫಿಸಿಕ್ಸ್ ಅಲ್ಲೂ ಇದನ್ನೆಲ್ಲ ಮಾಡಿರ್ತಾರೆ and you are learning here also. Let us see the next. Do you have any doubt? ಏನಾದ್ರೂ ಡೌಟ್ ಇದೆಯಾ ಈ ಸ್ಲೈಡ್ ಅಲ್ಲಿ? Let us move further then. So previously ನಾನು ಹೇಳ್ದೆ ವೇವ್ ಲೆಂತ್, ಫ್ರೀಕ್ವೆನ್ಸಿ, ಆಲ್ ದೋಸ್ ಥಿಂಗ್ಸ್ ಅಲ್ವಾ? ಸೊ ಬಿಫೋರ್ ವಿ ಗೋಯಿಂಗ್ ಟು ನೆಕ್ಸ್ಟ್ ವಿ ನೀಡ್ ಟು know the what is wavelength, what is frequency, all those things. So what do you mean by wavelength? Wavelength ಅಂದ್ರೆ ಏನಪ್ಪ? Distance. Yes, tell me. The distance between successive trough or successive Crust. Crust ಅಥವಾ ಟ್ರಫ್ ಅಂದ್ರೆ ಇಫ್ ಯು ಡ್ರಾ ಇವಾಗೊಂದು ಈ ತರ ಇದ್ ಮಾಡಿದ್ರೆ ದಿಸ್ ಇಸ್ ಅವರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಳ್ಳೋಣ. ಸೊ ನಿಮ್ಮ ವೇವ್ ಈ ತರ ಪಾಸ್ ಆಗ್ತಿದೆ. ಓಕೆನಾ? ಸೊ ವೇವ್ ಲೆಂತ್ ಅಂದ್ರೇನು, ಇಲ್ಲೊಂದು ಹೈಯೆಸ್ಟ್ ಇರುತ್ತೆ, ಇದನ್ನ ಏನಂತ ಕರಿತೀವಿ? ಸಕ್ಸೆಸಿವ್ crest.
ಕ್ರಸ್ಟ್. ಸೊ ಸಕ್ಸೆಸಿವ್ ಕ್ರಸ್ಟ್, ಈ ಎರಡು ಹೈಯೆಸ್ಟ್ ಗಳ ಮಧ್ಯ ಏನ್ ಬರುತ್ತೆ, ಈ ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ, ಲ್ಯಾಂಬ್ಡಾ ಅಥವಾ ವೇವ್. The length between two successive crust or two successive, ಇದೇನಂತ ಕರಿತೀವಿ, ರಫ್. ಸೊ ಸಕ್ಸೆಸಿವ್ ಕ್ರಸ್ಟ್ ಆದ್ರೂ ಆಗ್ಬೋದು, ಸಕ್ಸೆಸಿವ್ ರಫ್ಟ್ ಆದ್ರೂ ಆಗ್ಬೋದು. ನೀವ್ ಹಂಗಂತ ಹೇಳಿ ಸಕ್ಸೆಸಿವ್ ಅನ್ನೋದನ್ನ ಮರೆತು ಎರಡು, ಇಲ್ಲೊಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಅಂತ ತಗೋಬಿಡ್ಬಾರ್ದು. ಇಲ್ಲಿಂದ ಇಲ್ಲಿಗೆ ಅಂತ ತಗೋಬಾರ್ದು. ನಿಯರ್ ಬೈ ಯಾವ್ದಿದೆ, ಸಕ್ಸೆಸಿವ್ ಅಂದ್ರೆ ಒಂದಾದ್ಮೇಲೆ ಒಂದು, ಓಕೆನಾ. ಸೊ ಅದ್ರ ಪಕ್ಕನೆ ಯಾವ್ದಿದೆ ಅದಕ್ಕೆ ಕನ್ಸಿಡರ್ ಮಾಡ್ಬೇಕು. ಓಕೆನಾ. ಸೊ ವೇವ್ ಲೆಂತ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ crest and troughs of wave. It is represented by lambda. ಅಲ್ವಾ. ಸೊ ಗೊತ್ತಾಯ್ತಲ್ವಾ ವೇವ್ ಲೆಂತ್ ಅಂದ್ರೆ ಏನು ಅಂತ. ಇವಾಗ ನಿಮಗೆ ಪ್ರೀವಿಯಸ್ ಅಲ್ಲಿ ನೋಡಿದ್ರೆ ಯಾಕೆ ರೆಡ್ ಜಾಸ್ತಿ ಸ್ಪ್ರೆಡ್ ಆಗಿದೆ ಅಂದ್ರೆ ಈ ವೇವ್ ಲೆಂತ್ ಏನಾಗಿದೆ, ಇದು ಜಾಸ್ತಿ ಸ್ಪ್ರೆಡ್ ಔಟ್ ಆಗಿದೆ. ಅಂಡ್ ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿ ಅಂತಂದ್ರೆ ಏನು, ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. ವೆರಿ ಗುಡ್. ಸೊ ದ ನಂಬರ್ ಆಫ್ waves, ಇಲ್ಲಿ sound waves ಅಂತಿದೆ, any waves you can take, not an issue of sound waves. Okay na. So the number of waves produced in 1 second, 1 second ಅಲ್ಲಿ how many waves you can produce, ಎಷ್ಟು ವೇವ್ಸ್ ನ ನೀವು ಪ್ರೊಡ್ಯೂಸ್ ಮಾಡಬಹುದು, ಅದನ್ನ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ. 1 ಸೆಕೆಂಡಿಗೆ ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ವೇವ್ಸ್ ಅಂದ್ರೆ ಗೊತ್ತಲ್ವಾ, ದಿಸ್ ಇಸ್ one minute, just a minute. Back. Okay na. The frequency means the number of waves produced in 1 second, which is represented by mu. ನ್ಯೂ. ಓಕೆನಾ. ಸೊ ನ್ಯೂ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಫ್ರೀಕ್ವೆನ್ಸಿನ ಹೌ ಡು ವಿ ಮೆಷರ್ ದ ಫ್ರೀಕ್ವೆನ್ಸಿ, ಎಸ್ ಐ ಯೂನಿಟ್ ಏನೋದ್ರದ್ದು, ಪರ್ ಸೆಕೆಂಡ್ or per second or hertz. Okay na. So next come to time period. Time period is taken to produce one wave of sound anta ide illi, one wave of ನಿಮ್ಮ ಒಂದು ರೇಡಿಯೇಷನ್. ಓಕೆನಾ. ಸೊ ಒಂದು ವೇವ್ ಫುಲ್ ಫಾರ್ಮ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ, ಎಷ್ಟು ಮಿಲಿ ಸೆಕೆಂಡ್ಸ್ ನ ತಗೊಳುತ್ತೋ ಅದನ್ನ ನಾವೇನಂತ ತಗೋತೀವಿ, ಟೈಮ್ ಪೀರಿಯಡ್ ಅಂತ ತಗೋತೀವಿ. ಓಕೆನಾ. ದೆನ್ ಕಮ್ಸ್ ಟು ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದ್ರೆ ಗೊತ್ತಾ ನಿಮಗೆ, ವಾಟ್ ಡು ಯು ಮೀನ್ ಬೈ ಆಂಪ್ಲಿಟ್ಯೂಡ್? ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಎಷ್ಟು ಪೊಸಿಷನ್. Yes, the maximum displacement along the mean position of a particle of medium. ಸೊ ಇಲ್ಲೇನಿದೆ, ಹೈಯೆಸ್ಟ್ ಈ ಪೀಕ್ ಇದೆಯಲ್ಲ, ಈ ಪೀಕ್ ಇಂದ ಇಲ್ಲಿಗೆ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ನ ಅದು ಪ್ರೊಪಗೇಟ್ ಮಾಡುತ್ತೋ ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆನಾ. ಸೊ this is how the amplitude of this. And comes to wave number. Wave number ಅಂತಂದ್ರೆ
It is the 1 by nu. yes, 1 by nu ಅಥವಾ it is the number of waves in unit length. ಕನ್ಫ್ಯೂಸ್ ಆಗಬೇಡಿ ಫ್ರೀಕ್ವೆನ್ಸಿಗೂ ವೇವ್ ನಂಬರ್ಗೂ. ಇಲ್ಲೇನಾಗುತ್ತೆ ದ ನಂಬರ್ ಆಫ್ ವೇವ್ಸ್ ಪ್ರೊಡ್ಯೂಸ್ಡ್ ಇನ್ 1 ಸೆಕೆಂಡ್, 1 ಸೆಕೆಂಡಿಗೆ ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ವೆರಾಸ್ ವೇವ್ ನಂಬರ್ ಇಸ್ ದ ನಂಬರ್ ಆಫ್ ವೇವ್ಸ್ ಇನ್ ಯೂನಿಟ್ ಲೆಂತ್. ಈಗ ಫಾರ್ ಎಕ್ಸಾಂಪಲ್ 1 ಸೆಂಟಿಮೀಟರ್ ಅಂತ ತಗೊಳ್ಳೋಣ, ನಮ್ದು ಯೂನಿಟ್ ಲೆಂತ್ನ 1 ಸೆಂಟಿಮೀಟರ್ ಅಂತ ತಗೊಂಡ್ರೆ ಅಲ್ಲಿ ಎಷ್ಟು ವೇವ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ 1 ವೇವ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ಸೆಕೆಂಡ್ ವೇವ್, ಆ ತರ. ಓಕೆನಾ? ಸೊ ಒಂದು ಯೂನಿಟ್ ಲೆಂತ್ ಅಲ್ಲಿ ನಾವ್ ಯಾವ್ದನ್ನಾದ್ರೂ ತಗೋಬಹುದು. 1 ಮೀಟರ್ನ ಕೂಡ ಯೂನಿಟ್ ಲೆಂತ್ ಅಂತ ತಗೋಬಹುದು. ಒಂದು ಸ್ಟ್ಯಾಂಡರ್ಡ್ ಆಗಿ ನಾವ್ ಯಾವ್ದನ್ನ ಇಟ್ಕೊಂಡಿರ್ತೀವಿ ಅದ್ರ ಬೇಸಿಸ್ ಮೇಲೆ ಕಂಪೇರ್ ಮಾಡ್ಕೋಬೇಕು. ಓಕೆನಾ? 1 ಯೂನಿಟ್ ಲೆಂತ್ ಅಲ್ಲಿ 1 ಸೆಂಟಿಮೀಟರ್ ಅಂತಾನೆ ತಗೊಳ್ಳೋಣ. 1 ಸೆಂಟಿಮೀಟರ್ ಅಲ್ಲಿ ಎಷ್ಟು ವೇವ್ಸ್ ಪಾಸ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ? ವೇವ್ ನಂಬರ್ಸ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ರೆಪ್ರೆಸೆಂಟೆಡ್ ಬೈ ನ್ಯೂ ಬಾರ್ ಅಲ್ವಾ? ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? Nu bar. This will represented by nu bar which is equal to 1 by lambda. ಇದು ಇಂಪಾರ್ಟೆಂಟ್. ಈ ಒಂದು ಫಾರ್ಮುಲಾನ ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ನ್ಯೂ ಅಂತಂದ್ರೆ ನಿಮ್ಮ ಫ್ರೀಕ್ವೆನ್ಸಿ, ಅದನ್ನು ಕೂಡ ನಾವು ಒಂದು ಫಾರ್ಮುಲಾದಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ದಟ್ ಈಸ್ ನ್ಯೂ ವಿಚ್ ಇಸ್ ಈಕ್ವಲ್ ಟು 1 by t. And one more important thing, that is your frequency which is equal to c by lambda. ಇದು very very important formula. ಸೊ ಇದು ನಿಮ್ಮ ಎಕ್ಸಾಮ್ಗಳಲ್ಲಿ ನಿಮ್ಗೆ ಯೂಸ್ ಆಗುವಂತ ಫಾರ್ಮುಲಾ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಅರ್ಥ ಆಯ್ತಾ? ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಡೆಫಿನೇಷನ್ ಆಫ್ ವೇವ್ ಲೆಂತ್, ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, ಆಂಪ್ಲಿಟ್ಯೂಡ್ ಅಂಡ್ ವೇವ್ ನಂಬರ್? No doubts? We will going to next. Okay. So let us come to one more important thing, that is your wave nature of electromagnetic radiation cannot explain these things. Because ಯಾಕೆ? ವೇವ್ ನೇಚರ್ ಅಲ್ಲಿ ನೀವು ಹಳೇದು ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತು. ಬಟ್ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕೆನಾಟ್ ಎಕ್ಸ್ಪ್ಲೈನ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ, photoelectric effect and spectral line of for atomic hydrogen. So wave nature ಅದು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂದ್ರೆ which nature we have to choose? ಇವಾಗ Particle nature. yes, very good. So particle nature. ಪಾರ್ಟಿಕಲ್ ನೇಚರ್. ಸೊ ನಮ್ಮ ವೇವ್ ನೇಚರ್ ಅಲ್ಲಿ ನಾವು ವೇವ್ ನೇಚರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ? ಬಿಕಾಸ್ ನಮಗೆ ರಿಫ್ಲೆಕ್ಷನ್ನು, ಇಂಟರ್ಫರೆನ್ಸು ಇವೆಲ್ಲ ಏನು ನಮ್ಮ ಪಾರ್ಟಿಕಲ್ ನೇಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ವೇವ್ ನೇಚರ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಅದರಿಂದ ಎಕ್ಸ್ಪ್ಲೈನ್ ಮಾಡಿದ್ವಿ. Now when it comes to black body radiation, Planck's quantum theory and photoelectric effect, ಈ ಒಂದು ಫಿನಾಮಿನನ್ಸ್ ನ we have to explain means we need to consider as a particle nature of electromagnetic radiation. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಾರ್ಟಿಕಲ್ ನೇಚರ್ ಇಂದ ನಾವು ಏನ್ ಮಾಡ್ಬೋದು? ಇಷ್ಟು ಫಿನಾಮಿನನ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಮೀನ್ಸ್ the ideal body which emits and absorb radiation of all frequency.
ಸೊ ಒಂದು ಐಡಿಯಲ್ ಬಾಡಿ, ಬ್ಲ್ಯಾಕ್ ಬಾಡಿ ಅಂತ ಅನ್ನೋದೊಂದು ಐಡಿಯಲ್ ಬಾಡಿ, ಅಂದ್ರೆ ಅದು ಒಂದು ಪರ್ಫೆಕ್ಟ್ ಬಾಡಿ. ಓಕೆನಾ? ಸೊ ಯಾವುದೇ ಒಂದು ವಸ್ತುನ ತಗೊಳ್ಳಿ, ಅದನ್ನ ಬ್ಲ್ಯಾಕ್ ಬಾಡಿ ಅಂತ ಕರಿಬೇಕಂದ್ರೆ ಅದೊಂದು ಪರ್ಫೆಕ್ಟ್ ಬಾಡಿ ಆಗಿರುತ್ತೆ. ಆ ಒಂದು ಆ ಏನಿದೆ ಮ್ಯಾಟರ್ ಏನಿದೆ, ದಟ್ ವಿಲ್ ಕಾಲ್ಡ್ ಬ್ಲ್ಯಾಕ್ ಬಾಡಿ. ಹೌ, ಹೇಗ್ ಯಾವಾಗ ಕರಿತೀವಿ ನಾವು ಅಂತಂದ್ರೆ, ವಿಚ್ ಎಮಿಟ್ಸ್ ಅಂಡ್ ಅಬ್ಸರ್ವ್ ರೇಡಿಯೇಷನ್ ಆಫ್ ಆಲ್ ಫ್ರೀಕ್ವೆನ್ಸಿ. ಎಲ್ಲಾ ರೇಂಜಿನ ಫ್ರೀಕ್ವೆನ್ಸಿಗಳನ್ನು ಅದು ಐದರ್ ಇಟ್ ವಿಲ್ ಅಬ್ಸರ್ವ್ ಆರ್ ಇಟ್ ವಿಲ್ ಎಮಿಟ್. ಇಷ್ಟು ಎಲ್ಲಾನು ಎಮಿಟ್ ಮಾಡಿದ್ರೆ ಅಥವಾ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡ್ರೆ, ವಿ ಕಾಲ್ ಇಟ್ ದಟ್ ಬಾಡಿ ಆಸ್ ಬ್ಲ್ಯಾಕ್ ಬಾಡಿ. ದ ರೇಡಿಯೇಷನ್ ಇಸ್ ಎಮಿಟೆಡ್ ಬೈ ದಿಸ್ ಬ್ಲ್ಯಾಕ್ ಬಾಡಿ ಇಸ್ ನೋನ್ ಆಸ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಸೊ ಈ ಬಾಡಿಯಿಂದ ಏನ್ ರೇಡಿಯೇಷನ್ ಹೊರಗಡೆ ಬರುತ್ತೋ ಅದನ್ನ ನಾವು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದಾದ್ರು ಹೇಳ್ತೀರಾ? ನಿಮಗೆ ಗೊತ್ತಿದೆಯಾ ಎಕ್ಸಾಂಪಲ್? ಈಗ ಒಂದು ಯಾವ್ದೋ ಒಂದು ಬಾಡಿ ಇದೆ ಇಲ್ಲಿ, ಇದೇನ್ ಮಾಡುತ್ತೆ? ಇಫ್ ಐ ಕೀಪ್ ಒನ್ ಆಪಲ್, ಲೈಕ್ ಇದೊಂದು ಆಪಲ್ ಅಂತ ಕನ್ಸಿಡರ್ ಮಾಡಿ. ಆಪಲ್ ಯಾವ ಕಲರ್ ಇರುತ್ತಪ್ಪ ನಾರ್ಮಲಿ? ರೆಡ್. ರೆಡ್. ವೈ ದಟ್ ಆಪಲ್ ಶೋಯಿಂಗ್ ಅಸ್ ಆಸ್ ಅ ರೆಡ್? ರೆಡ್ ಆಗಿ ಯಾಕೆ ಕಾಣಿಸುತ್ತೆ ನಮಗೆ? ರೆಡ್ ಕಲರ್ ರಿಫ್ಲೆಕ್ಟ್ ಮಾಡುತ್ತೆ, ಮಿಕ್ಕಿದ್ದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ವೆರಿ ಗುಡ್. ಸೊ ಇಟ್ ವಿಲ್ ಅಬ್ಸರ್ವ್ ಆಲ್ ದ ರೇಡಿಯೇಷನ್. ನಿಮ್ಮ ವೈಟ್ ಲೈಟ್ ಅನ್ನ ಇದ್ರ ಮೇಲೆ ಪಾಸ್ ಮಾಡಿದ್ರೆ ಎಲ್ಲಾ ಕಲರ್ಸ್, ಲೈಕ್ ನಿಮ್ಮ ವಿಬ್ಗಯರ್ಲಿರೋ ಎಲ್ಲಾ ಕಲರ್ಸ್ ಏನ್ ಮಾಡುತ್ತೆ ಇದು? ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಇಟ್ ವಿಲ್ ರಿಫ್ಲೆಕ್ಟ್ ಓನ್ಲಿ ರೆಡ್. ರೆಡ್ ಅನ್ನ ಮಾತ್ರ ರಿಫ್ಲೆಕ್ಟ್ ಮಾಡೋದ್ರಿಂದ ನಮಗೆ ಇದು ರೆಡ್ ಕಲರ್ ಕಾಣುತ್ತೆ ಅಲ್ವಾ? ಸೊ ಅದೇ ನಿಮ್ಮ ಬ್ಲ್ಯಾಕ್ ಬಾಡಿ ಆದ್ರೆ, ಯಾವುದೇ ರೇಸ್ ಅನ್ನ ನೀವು ಅದಕ್ಕೆ ಎಷ್ಟೇ ಲೈಟ್ ಅನ್ನ ಯಾವುದೇ ಫ್ರೀಕ್ವೆನ್ಸಿ, ರೆಡ್, ವೈಲೆಟ್, ಬ್ಲೂ, ಗ್ರೀನ್, ಯಾವುದೇ ಕಲರ್ ಫ್ರೀಕ್ವೆನ್ಸಿನಾಗ್ಲಿ ಅಥವಾ ಯಾವುದೇ ಕಲರ್ನಾಗ್ಲಿ ನೀವು ಅದ್ರ ಮೇಲೆ ಇನ್ ಇನ್ಸಿಡೆಂಟ್ ಮಾಡಿದ್ರೆ, ಇಟ್ ವಿಲ್ ಓಂಟ್ ಗಿವ್ ಎನಿ ಕಲರ್. ಅದೇನ್ ಮಾಡಲ್ಲ, ಯಾವುದೇ ಕಲರ್ನು ಕೂಡ ರಿಫ್ಲೆಕ್ಟ್ ಮಾಡಲ್ಲ. ಇಟ್ ವಿಲ್ ಶೋ ಅಸ್ ಬ್ಲ್ಯಾಕ್ ಕಲರ್. ಸೊ ಯಾವುದೇ ಒಂದು ಬಾಡಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ಅಂತಂದ್ರೆ ಅದೇನ್ ಮಾಡ್ತಿದೆ? ಎಲ್ಲಾ ಫ್ರೀಕ್ವೆನ್ಸಿನೂ ಅಬ್ಸರ್ವ್ ಮಾಡ್ಕೋತಿದೆ, ನಮಗೆ ಯಾವುದೇ ರೇಡಿಯೇಷನ್ಸ್ ನ ಅದು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಥವಾ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ದಟ್ ವಿಲ್ ಕಾಲ್ ಇಟ್ ಆಸ್ ಬ್ಲ್ಯಾಕ್ ಬಾಡಿ. ಇನ್ ಅವರ್ ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ಬರ್ನರ್ಸ್ ನೋಡಿದೀರಾ? ಎಲೆಕ್ಟ್ರಿಕ್ ಬರ್ನರ್ಸ್ ಅಥವಾ ನಿಮ್ಮ ಇನ್ಕ್ಯಾಂಡೆಸೆಂಟ್ ಬಲ್ಬ್ಸ್. ಇನ್ಕ್ಯಾಂಡೆಸೆಂಟ್ ಬಲ್ಬ್ಸ್ ಇದೆಯಾ ಯಾರ ಮನೇಲಾದ್ರೂ? ಯೂಸ್ ಮಾಡ್ತೀರಾ? ಯೆಲ್ಲೋಯಿಶ್ ಆಗಿರುತ್ತೆ ನೋಡಿ. ಯೆಲ್ಲೋಯಿಶ್ ಮೀನ್ಸ್ ನಿಮಗೆ ಅದು ಗೋಲ್ಡ್. ಇವಾಗ ನಾರ್ಮಲಿ ಎಲ್ಲರೂ LED ಯೂಸ್ ಮಾಡ್ತೀರಾ ಬಲ್ಬ್ಸು, ಬಟ್ ಕೆಲವೊಬ್ರು ಮನೆಗಳಲ್ಲಿ ಇನ್ಕ್ಯಾಂಡೆಸೆಂಟ್ ಬಲ್ಬ್ಸ್ಗಳನ್ನ ಯೂಸ್ ಮಾಡ್ತೀರಾ. ಅಲ್ಲಿ ನಿಮಗೆ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇದ್ದಾಗ ಅಥವಾ ವೋಲ್ಟೇಜ್ ತುಂಬಾ ಕಡಿಮೆ ಇದ್ದಾಗ ನಿಮಗೆ ಅಲ್ಲೊಂದು ಫಿಲಮೆಂಟ್ಸ್ ಎಲ್ಲ ಕಾಣುತ್ತೆ ಈ ತರ. ವೆನ್ ಫ್ರೀಕ್ವೆನ್ಸಿ ಗಾಟ್ ಹೈಯರ್, ಫ್ರೀಕ್ವೆನ್ಸಿ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಿಮಗೆ ಕಂಪ್ಲೀಟ್ ಅದು ಗ್ಲೋ ಆಗುವಂಥದ್ದು. ಸೊ ಇದು ಕೂಡ ನಿಮ್ಮ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಯಾಕೆ ಅಂದ್ರೆ ಫಿಲಮೆಂಟ್ ಇನ್ ದ ಇನಿಷಿಯಲ್ ಸ್ಟೇಜ್ ಅದು ಹಾಟ್, ಇಲ್ಲಿಗೆ ನಿಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಿರುತ್ತೆ, ಬಟ್ ಅದೇನ್ ಮಾಡ್ತಿರುತ್ತೆ? ಅಬ್ಸರ್ವ್ ಮಾಡ್ಕೋತಾ ಇರುತ್ತೆ ಸ್ಟಾರ್ಟಿಂಗ್. ವೆನ್ ಇಟ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಆಗಿ ಎಮಿಟ್ ಮಾಡುತ್ತೆ. ಆವಾಗ ನಿಮಗೆ ಗ್ಲೋ ಆಗೋಂತ, ಅಂದ್ರೆ ಅದಕ್ಕಿಂತ ನಿಮ್ಮ ಬ್ಲ್ಯಾಕ್ ಬಾಡಿ ಏನಿದೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿಗಿಂತ ನೀವು ಜಾಸ್ತಿ ಕೊಟ್ಟಷ್ಟು ಏನಾಗುತ್ತೆ? ಅದು ಜಾಸ್ತಿ ಎಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟೆ. ನಿಮ್ಮ ಬರ್ನರ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಬರ್ನರ್ಸ್ ಅಲ್ಲೂ ಕೂಡ ನೋಡ್ಬೋದು ನೀವು ಅದನ್ನ. ಆಲ್ ದೋಸ್ ಥಿಂಗ್ ಆರ್ ಎಕ್ಸಾಂಪಲ್. ಓಕೆನಾ? ದೆನ್ ಕಮ್ಸ್ ಟು ಫ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಫ್ಲಾಂಕ್ಸ್ ಕ್ವಾಂಟಮ್ ಥಿಯರಿಯಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ, ಡಿಫ್ರೆಂಟ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಕ್ಯಾನ್ ಎಮಿಟ್
or absorb energy in discrete quantities only. So ಡಿಫ್ರೆಂಟ್ ಐಟಮ್ಸ್ ಯಾವುದೇ ಒಂದು ಡಿಫ್ರೆಂಟ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಯುವರ್ ಸೋಡಿಯಂ ಅಂಡ್ ಯುವರ್ ಹೈಡ್ರೋಜನ್, ಆರ್ ಯುವರ್ ಲಿಥಿಯಂ ಅಂಡ್ ಯುವರ್ ಹೈಡ್ರೋಜನ್, ಆರ್ ಹೀಲಿಯಂ ಅಂಡ್ ಯುವರ್ ಹೈಡ್ರೋಜನ್. ಇವೆಲ್ಲ ಏನು, ಹೈಡ್ರೋಜನ್ ಒಂದು ಫ್ರೀಕ್ವೆನ್ಸಿ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ರೆ ಅಥವಾ ಎಮಿಟ್ ಮಾಡಿದ್ರೆ, ನಿಮ್ಮ ಸೋಡಿಯಂ ಇನ್ನೊಂದು ಫ್ರೀಕ್ವೆನ್ಸಿ ಅದರದೇ ಆದಂತ ಫ್ರೀಕ್ವೆನ್ಸಿ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಥವಾ ಎಮಿಟ್ ಮಾಡುತ್ತೆ. ಓಕೆನಾ? ಸೊ ಎವ್ರಿಥಿಂಗ್ ಇಸ್ ನಾಟ್ ಸೇಮ್. ನಿಮಗೆ ಹೈಡ್ರೋಜನ್, ಫಾರ್ ಎಕ್ಸಾಂಪಲ್ ಇಫ್ ಹೈಡ್ರೋಜನ್ ಅಬ್ಸರ್ವ್ 10 ಹರ್ಡ್ಸ್ ಅಂತ ತಗೊಳ್ಳೋಣ. 10 ಹರ್ಡ್ಸ್ ಫ್ರೀಕ್ವೆನ್ಸಿ ಇರುವಂತ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮ್ಮ ಸೋಡಿಯಂ 100 ಹರ್ಡ್ಸ್. ಇದು ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇರೋದು ಈ ತರ. ಇದ್ರದ್ದು ಅಬ್ಸಾರ್ಪ್ಷನ್ ಆಫ್ ಎನರ್ಜಿನೇ ಡಿಫ್ರೆಂಟ್ ಇರುತ್ತೆ, ಇದ್ರದ್ದು ಅಬ್ಸಾರ್ಪ್ಷನ್ ಆಫ್ ಎನರ್ಜಿನೇ ಡಿಫ್ರೆಂಟ್ ಇರುತ್ತೆ. ಓಕೆನಾ? ಸೊ ಅಬ್ಸರ್ವ್ ಇನ್ ಅ ಡಿಸ್ಕ್ರೀಟ್ ಕ್ವಾಂಟಿಟೀಸ್ ಓನ್ಲಿ. ಯಾವುದು ಕಂಟಿನ್ಯೂಸ್ ಆಗಿ, ಈಗ 10 ಆದ್ಮೇಲೆ 11 ಆಗಲ್ಲ, 10 ಆದ್ಮೇಲೆ ನೆಕ್ಸ್ಟ್ ಬೇರೆ ಇರುತ್ತೆ. ಓಕೆನಾ? ದ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಎನರ್ಜಿ that can be emitted is or observed in the form of electromagnetic radiation is known as quantum. ಸೊ ಇಲ್ಲಿ ನಾವು ತೋರಿಸಿದ್ವಿ ಅಲ್ವಾ, ಇದು 10 ತಗೊಂಡ್ರೆ ಇದು 100 ತಗೊಳುತ್ತೆ ಅಂತ. ಸೊ ಇವೆರಡರ ಮಧ್ಯದಲ್ಲಿರುವಂಥದ್ದು, ಈಗ ಹೈಡ್ರೋಜನ್ 10 ಅಷ್ಟನ್ನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಥವಾ ಎಮಿಟ್ ಮಾಡುತ್ತೆ ಅಂದ್ರೆ ಇದು ಕ್ವಾಂಟಾ ಅಂತ ಕರಿತೀವಿ. ಕ್ವಾಂಟಮ್ ಅಂದ್ರೆ ಒನ್ ಮೋರ್ ಡೆಫಿನೇಷನ್ ಇಸ್ ದೇರ್. ಡು ಯು ನೋ ಕ್ವಾಂಟಾ? ಕ್ವಾಂಟಾ ಅಂತಂತ ಇನ್ನೊಂದನ್ನು ಕರಿತೀವಿ. ಏನಂತ ಕರಿತೀವಿ ಅದಕ್ಕೆ? ಡಿಸ್ಕ್ರೀಟ್ ಪಾಕೆಟ್ ಆಫ್ ಎನರ್ಜಿ. ಸೊ ನಿಮ್ಗೆ ಎನರ್ಜಿ ಯಾವ ತರ, ಈ ತರ ಕಂಟಿನ್ಯೂಸ್ ಇರಲ್ಲ, ಅದು ಡಿಸ್ಕ್ರೀಟ್ ಆಗಿ, ಅಂದ್ರೆ ಇದೊಂದು ಪ್ಯಾಕೆಟ್ ಅಂದ್ರೆ ಇಲ್ಲೊಂದು ಪ್ಯಾಕೆಟ್, ಈ ತರ ಪ್ಯಾಕೆಟ್ ಆಫ್ ಎನರ್ಜಿ ತರ ಇರುತ್ತೆ ಕಂಟಿನ್ಯೂಸ್ ಆಗಿ. ಈಗ ಇದು 10 ಹರ್ಡ್ಸ್ ಅಲ್ಲಿ ಇದಾಯ್ತು ಅಂದ್ರೆ ಇದು 10.1 ಹರ್ಡ್ಸ್ ಅಲ್ಲಿ ಇನ್ಯಾವುದೋ ಆಟಮ್ಸ್ ಅಬ್ಸರ್ವ್ ಆಗಲ್ಲ ಅಥವಾ ಎಮಿಟ್ ಮಾಡಲ್ಲ, 11ಗೆನೆ ಅಬ್ಸರ್ವ್ ಮಾಡೋದು ಆ ತರ. ಓಕೆನಾ? ಸೊ ಡಿಸ್ಕ್ರೀಟ್ ಆಗಿರುತ್ತೆ, ಅದು ಕ್ವಾಂಟಾ ಅಂತಂದ್ರೆ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಕೂಡ ಕರಿತೀವಿ ನಾವು. ಅಂಡ್ ಲೆಟ್ ಅಸ್ ಕಮ್ಸ್ ಟು photoelectric effect. Photoelectric effect ಅಂತಂದ್ರೇನು? The phenomena of ejection of electrons from the surface of metal when light of suitable frequency strikes is known as photoelectric effect. So ಈ photoelectric effect ನ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ we have to choose ಪಾರ್ಟಿಕಲ್ ನೇಚರ್ ನ ಚೂಸ್ ಮಾಡಬೇಕು. ದ ಫಿನಾಮಿನಾ ಆಫ್ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್, ಈಗೊಂದು ಪ್ಲೇಟ್ ಇದೆ, ಇಲ್ಲೊಂದು ಮೆಟಲ್ ಪ್ಲೇಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ವೆನ್ ಇಲ್ಲಿಂದ ಏನ್ ಮಾಡ್ತಿದೀವಿ, ವೆನ್ ಎನರ್ಜಿ ಅಥವಾ ಲೈಟ್ ಏನಾದ್ರೂ ಇದ್ರ ಮೇಲೆ ಬಿದ್ದ ತಕ್ಷಣ, ಫಾಲ್ ಆದ ತಕ್ಷಣ ಇಲ್ಲಿಂದ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಎಜೆಕ್ಷನ್ ಆಗುತ್ತೆ. ಅಂದ್ರೆ ಆ ಮೆಟಲ್ ಸರ್ಫೇಸ್ ಇಂದ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಈ ರಿಮೂವ್ ಆಗೋ ಒಂದು ಪ್ರೋಸೆಸ್ ಅನ್ನ, ವೆನ್ ಲೈಟ್ ಫಾಲ್ಸ್ ಆನ್ ದ ಮೆಟಲ್ ಸರ್ಫೇಸ್, ದ ಸರ್ಫೇಸ್ ಎಲೆಕ್ಟ್ರಾನ್ ಗೆಟ್ ಎಜೆಕ್ಟೆಡ್. ಓಕೆನಾ? ವಿತ್ ದ ಸೂಟಬಲ್ ಫ್ರೀಕ್ವೆನ್ಸಿ. ಇದು ಏನಾಗಿರ್ಬೇಕು, ಸೂಟಬಲ್ ಫ್ರೀಕ್ವೆನ್ಸಿ ಇರಬೇಕು. ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಏನ್ ಹೇಳ್ತೀವಿ, ಎಲೆಕ್ಟ್ರಾನ್ ನ ಎಜೆಕ್ಟ್ ಮಾಡುವಷ್ಟು ಫ್ರೀಕ್ವೆನ್ಸಿ ಇದಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ 10 ಹರ್ಡ್ಸ್ ಅಷ್ಟು ನೀವೇನಾದ್ರೂ ಲೈಟ್ ಅನ್ನ ಪಾಸ್ ಮಾಡಿದ್ರೆ ಮೆಟಲ್ ಮೇಲೆ, ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಇಫ್ ಯು ಪಾಸಸ್ 9 ಹರ್ಡ್ಸ್, 9.9 ಹರ್ಡ್ಸ್, 10 ಹರ್ಡ್ಸ್ ಬದಲು 9.9 ಹರ್ಡ್ಸ್ ನ ನೀವೇನಾದ್ರೂ ಇದ್ರ ಮೇಲೆ ಫಾಲ್ ಮಾಡಿದ್ರೆ ದೇರ್ ಇಸ್ ನೋ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್. ಓಕೆನಾ? ಸೊ ಎಕ್ಸಾಕ್ಟ್ಲಿ 10 ಹರ್ಡ್ಸ್ ಬಿದ್ರೇನೆ ಮಾತ್ರ ನಿಮಗೆ ಏನಾಗುತ್ತೆ, ಎಲೆಕ್ಟ್ರಾನು ಎಜೆಕ್ಟ್ ಆಗುತ್ತೆ. ಈ ಒಂದು ಫಿನಾಮಿನನ್ನ ನಾವೇನಂತ ಕರಿತೀವಿ,
ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಅಂತಂದ್ರೆ ನಿಮ್ಮ ಲೈಟ್, ಓಕೆನಾ, ಅಥವಾ ಎನರ್ಜಿ ಪ್ಯಾಕೆಟ್. ಆ ಲೈಟ್ ಏನು ನಿಮ್ಮ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಸ್ನ ಎಜೆಕ್ಟ್ ಮಾಡೋದನ್ನೇ, ಈ ಪ್ರೋಸೆಸ್ಸನ್ನೇ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೆಯುವಂಥದ್ದು. ಸೊ ಇದನ್ನ ಯಾರು ಫೈಂಡ್ ಔಟ್ ಮಾಡಿದ್ರು ಅಂತ ಗೊತ್ತಾ ನಿಮ್ಗೆ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಯಾರು ಇನ್ವೆಂಟ್ ಮಾಡಿದ್ದು? ಥಿಯರಿ ಆಫ್ ರಿಲೇಟಿವಿಟಿನ ಯಾರು ಇನ್ವೆಂಟ್ ಮಾಡಿದ್ದಪ್ಪ? ಆಲ್ಬರ್ಟ್ ಐನ್ಸ್ಟೀನ್. Yes. Albert Einstein. This photoelectric effect also explained by Albert Einstein. Okay, na? And the spectral line for atomic hydrogen. ಇದನ್ನು ಕೂಡ ನಾವು ಪಾರ್ಟಿಕಲ್ ನೇಚರ್ ಇಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸ್ಪೆಕ್ಟ್ರಲ್ ಲೈನ್ಸ್ ಹೇಗೆ ಅಟಾಮಿಕ್ ಹೈಡ್ರೋಜನ್ ಅಲ್ಲಿ ಡಿಸ್ಪ್ಲೇಸ್ ಆಗ್ತಾ ಹೋಗುತ್ತೆ ಅಥವಾ ಎಜೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಲೆಟ್ ಅಸ್ ಸಿ ಇಟ್ ಒನ್ ಬೈ ಒನ್. ಇದನ್ನೆಲ್ಲ ನಾವು ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆನಾ? ಸೊ ಇನ್ ದ ಫಸ್ಟ್ ನಾವು ಅವಾಗಲೇ ಜಸ್ಟ್ ಡೆಫಿನೇಷನ್ ಹೇಳಿದೆ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಸೊ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಏನಂತ ಹೇಳುತ್ತಪ್ಪ ಅಂತಂದ್ರೆ, ನಾವು ಅವಾಗಲೇ ಹೇಳಿದ್ವಿ, ಡಿಫ್ರೆಂಟ್ ಆಟಮ್ ಅಂಡ್ ಮಾಲಿಕ್ಯೂಲ್ ಕ್ಯಾನ್ ಎಮಿಟ್ ಆರ್ ಅಬ್ಸಾರ್ವ್ ಎನಿ ಎನರ್ಜಿ in discrete quantities only. The smallest amount of energy that can be emitted or absorbed in the form of electromagnetic radiation is known as quantum. Okay na? So ಇದನ್ನ ಇಲ್ಲಿ ನೀವು ಫ್ಲಾಂಕ್ಸ್ ಕ್ವಾಂಟಮ್ ಥಿಯರಿನ ನೀವು ಎಕ್ಸ್ಪ್ಲೈನ್ ಮಾಡುವಾಗ ಸಿಂಪಲ್ ಆಗಿ the quantum of light. Quantum of light is known as photon. ಕೇಳಿದಿರಾ ಫೋಟಾನ್ ಅಂದ್ರೆ ಏನು ಅಂತ? ಇಟ್ ಇಸ್ ನಾಟ್ ಪ್ರೋಟಾನ್, ಫೋಟಾನ್. ದ ಕ್ವಾಂಟಮ್ ಆಫ್ ಲೈಟ್. ಸೊ ಲೈಟ್ದು ಎನರ್ಜಿ ಪ್ಯಾಕೆಟ್ ಅಂತ ಏನ್ ಕರಿತೀವಿ ಅದನ್ನೇ ನಾವು ಫೋಟಾನ್ ಅಂತ ಕರಿತೀವಿ. ದಿಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಟ್ ಕ್ವಾಂಟಮ್. ಕ್ವಾಂಟಮ್ ಆಫ್ ಲೈಟ್ದು ಬೇಸಿಕ್ ಯೂನಿಟ್. ಈಗ ಎನರ್ಜಿನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಲೈಟ್ದು ಅಂತ ತಗೊಂಡಾಗ ಫೋಟಾನ್ ಅನ್ನೋದು ಒಂದು ಬೇಸಿಕ್ ಯೂನಿಟ್, ಲೈಕ್ ಅವರ್ ಆಟಮ್ ಅನ್ನೋ ತರ. ಓಕೆನಾ? ಸೊ ಅಕಾರ್ಡಿಂಗ್ ಟು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ, ಯುವರ್ ಎನರ್ಜಿ ಏನು which is directly proportional to frequency. ಅಲ್ವಾ? ಸೊ ನಿಮ್ಮ ಎನರ್ಜಿ ಏನಿದೆ ಇಲ್ಲಿ, ಡಿಫ್ರೆಂಟ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ ಎಮಿಟ್ ಆರ್ ಅಬ್ಸರ್ವ್ ಎನರ್ಜಿ, discrete quantities only. The smallest can be observed in the form of electromagnetic radiation is known as quantum ಅಂತ ಹೇಳಿದ್ದಾರೆ. ಸೊ ನಮಗೆ ಎನರ್ಜಿ which is equal to frequency. Why we call it as energy which is equal to frequency? ಯಾಕೆ ಕರಿತೀವಿ? ಈಗ ನೀನು ಎಷ್ಟು ಎನರ್ಜಿನ ಪಾಸ್ ಮಾಡ್ತೀಯ ಅಥವಾ ಎಷ್ಟು ಎನರ್ಜಿನ ಕೊಡ್ತೀಯ ಅಷ್ಟೇ ಅಮೌಂಟ್ ಆಫ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ವೇವ್ಸ್ನ ಪ್ರೊಪಗೇಟ್ ಮಾಡ್ತಾ ಇದು, ಓಕೆನಾ? ಇದು ನಾರ್ಮಲ್. ಇಫ್ ಐ ಪುಟ್ ಮೋರ್ ಎನರ್ಜಿ, ಇಲ್ಲಿ ಡಿಸ್ಟರ್ಬೆನ್ಸ್, ಎನರ್ಜಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾನೇನಾದ್ರೂ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಪ್ರೊಪಗೇಷನ್ ಈ ತರ ಫ್ರೀಕ್ವೆನ್ಸಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫ್ರೀಕ್ವೆನ್ಸಿ ಅಂತಂದ್ರೆ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. ಸೊ ಒಂದು ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ವೇವ್ಸ್ ಜಾಸ್ತಿ ಆಗುತ್ತೋ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ನೀವು ಎನರ್ಜಿ ಜಾಸ್ತಿ ಕೊಟ್ಟಷ್ಟು ಫ್ರೀಕ್ವೆನ್ಸಿ ಏನಾಗುತ್ತೆ, ಪಟ 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 ಅಂತ ಮೂವ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಎನರ್ಜಿ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಯು ಟೇಕನ್ ಫ್ರಮ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಥಿಯರಿ. ಸೊ ಈ ಒಂದು
ಪ್ರೊಪೋರ್ಷನಾಲಿಟಿ ಏನಿದೆ ಅದನ್ನ ನಾವು ತೆಗಿಬೇಕಂದ್ರೆ ವಾಟ್ ವಿ ಹ್ಯಾವ್ ಟು ಡೂ? Put some constant. Yes, we have to put constant, that is h. H nu. So h is called Planck's constant. Planck's constant. Very good. So Planck's constant. Okay, na? Planck's constant. Can we modify this? E is equal to h into nu na ನಾವೇನಾದ್ರೂ modify ಮಾಡ್ಬೋದಾ? Is equal to h by lambda. h by lambda ನ ಒಂದ್ಸತಿ ಥಿಂಕ್ ಮಾಡು. ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಅದಕ್ಕೆ ಒಂದು ಇಕ್ವೇಶನ್ ನ ಬರ್ಸಿದ್ದೆ. ಇಂಪಾರ್ಟೆಂಟ್ ಅಂತಾನು ಹೇಳಿದ್ದೆ. ಯಾವುದು? ನ್ಯೂ ಇಸ್ ಈಕ್ವಲ್ ಟು c by lambda. hc by lambda. ಸಿ ಬೈ ಲ್ಯಾಂಬ್ಡಾ. ವೆರಿ ಗುಡ್. ಸೊ ನ್ಯೂ ಜಾಗದಲ್ಲಿ ನಾವೇನಂತ ರಿಪ್ಲೇಸ್ ಮಾಡ್ಬೋದು? ಸಿ ಬೈ ಲ್ಯಾಂಬ್ಡಾ. ಓಕೆನಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇವುಗಳ ಮೇಲೆ ನಿಮಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಥವಾ ಈ ತರ ಒಂದು ಇದು ಕೊಟ್ಟು ನಿಮಗೆ ನ್ಯೂಮರಿಕಲ್ ಟೈಪ್ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಫಾರ್ಮುಲಾನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ದಿಸ್ ಇಸ್ ಅಬೌಟ್ ಫ್ಲಾಂಕ್ಸ್ ಕಾನ್ಸ್ಟೆಂಟ್. ದಿಸ್ ಮಚ್ ಇಸ್ ಎನಫ್ ಐ ಥಾಟ್. ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಈ ಒಂದು ಈಕ್ವೇಶನ್ ಇಸ್ ಇಂಪಾರ್ಟೆಂಟ್. ಈ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂದ್ರೆ ಏನು ಅನ್ನೋದಷ್ಟೇ ಮೇನ್ ಆಗಿ ಇಂಪಾರ್ಟೆಂಟ್ ಆಗುವಂಥದ್ದು. ತುಂಬಾ ಥಿಯರೀಸ್ ಬೇಕಂದ್ರೆ ನಿಮ್ಮ ಫಿಸಿಕ್ಸ್ ಅಲ್ಲೂ ಮಾಡ್ತಾರೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟಂತೂ ನಿಮಗೆ ತಿಳ್ಕೊಂಡಿರ್ಲೇಬೇಕು ನೀವು. ಓಕೆನಾ? ಸೊ are you note down this? We will clear my drawings. So let us see the black body radiation. Now a photo ನಾವು ಅಥವಾ ಏನು ಫ್ಲಾಂಕ್ಸ್ ಕ್ವಾಂಟಮ್ ಥಿಯರಿನ ನಾವು ಈ ಒಂದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ನ ಮತ್ತೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಹೇಗೆ ಅಂತಂದ್ರೆ ಸಿ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇಸ್ ದ ಐಡಿಯಲ್ ಬಾಡಿ. ನಾನು ಅವಾಗಲೇ ಹೇಳಿದೆ ಇದೊಂದು ಪರ್ಫೆಕ್ಟ್ ಬಾಡಿ. Perfect body which emits or absorb radiation of all frequency. ಇಲ್ಲಿ ಏನ್ ಮಾಡ್ತಿದೆ? ಎಲ್ಲಾ ತರದ ಫ್ರೀಕ್ವೆನ್ಸಿಗಳನ್ನು ಎಮಿಟ್ ಮಾಡ್ತಾ ಇದೆ. ಇಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ. ದ ರೇಡಿಯೇಷನ್ ಎಮಿಟೆಡ್ ಬೈ ಬ್ಲ್ಯಾಕ್ ಬಾಡಿ ಇಸ್ ನೋನ್ ಆಸ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಡೆ ಏನಿದೆ ವೇವ್ ಲೆಂತ್ ಇದೆ. ಈ ಸೈಡ್ ಅಲ್ಲಿ ಲೈಕ್ ಎಕ್ಸ್ ಆಕ್ಸಿಸ್ ಅಲ್ಲಿ ವೇವ್ ಲೆಂತ್ ನ ಡ್ರಾ ಮಾಡಿದೀವಿ, ವೈ ಆಕ್ಸಿಸ್ ಅಲ್ಲಿ ಫ್ರೀಕ್ವೆನ್ಸೀಸ್ ನ ಡ್ರಾ ಮಾಡಿದೀವಿ. ಸೊ ನಿಮಗೆ ನೀವು ನೋಡ್ದಂಗೆ ಏನಾಗ್ತಿದೆ ಇಲ್ಲಿ, ಫಸ್ಟ್ ಇಲ್ಲಿಂದ ಬರೋಣ. 0 ಇಂದ ಸ್ಟಾರ್ಟ್ ಆದ್ರೆ ಅಟ್ ಹೈಯೆಸ್ಟ್ ಅಲ್ಲಿ 7000 ಕೆ ಇದೆ ಅಲ್ವಾ? 7000 ಕೆಲ್ವಿನ್. ಓಕೆ, 7000 ಕೆಲ್ವಿನ್ ಅಲ್ಲಿ ನಿಮಗೆ ಹೈಯೆಸ್ಟ್ ಪೀಕ್ ಅನ್ನ ತೋರಿಸ್ತಿದೆ. ಇಫ್ ಯು ಇನ್ಕ್ರೀಸ್ ದ ವೇವ್ ಲೆಂತ್, it will going to down and 1600 ಸಮಥಿಂಗ್ ಅಂತಂದ್ರೆ ನಿಮಗೆ ಅದು ಇನ್ಫ್ರಾರೆಡ್ ರೀಸನ್ ಅಲ್ಲಿ ಹೋಗಿ ಬೀಳುತ್ತೆ. ಅಂದ್ರೆ ನಿಮಗೆ ವಿತೌಟ್ ಎನಿ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಲಿಲ್ಲ ಅಂದ್ರೆ ವಿ ಕ್ಯಾನ್ ಸಿ ಓನ್ಲಿ ಬ್ಲ್ಯಾಕ್ ಕಲರ್. ಓಕೆನಾ? ಸೊ ವೆನ್ ಇಟ್ ಕಮ್ಸ್ ಟು ಅದೇ ತರ 6000 ಅಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಲೈಟ್ ಬ್ಲೂ ಕಾಣುತ್ತೆ. ದೆನ್ 5000 ಅಲ್ಲಿ ಯೆಲ್ಲೋಯಿಶ್ ಟೈಪ್, ದೆನ್ ರೆಡ್, ದೆನ್ ಅದೇ ತರ ನೀವು ಡಿಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಂಗೆ ನಿಮಗೆ ಏನಾಗುತ್ತೆ, ಈ ಒಂದು 3000 ಕೆಲ್ವಿನ್ ಅಲ್ಲೂ ಕೂಡ ನಿಮಗೆ ಯಾವುದೇ ತರ ರೇಡಿಯೇಷನ್ಸ್ ಕಾಣಿಸಲ್ಲ. ಅಟ್ ಹೈಯೆಸ್ಟ್ ಪಾಯಿಂಟ್ 7000 ಕೆಲ್ವಿನ್ ಅಲ್ಲಿ ನಿಮಗೆ ಬ್ಲೂ ಕಾಣುತ್ತೆ. ಅಂಡ್ ದಿಸ್ ವಿಲ್ ಎಕ್ಸ್ಪ್ಲೈನ್ ಯು ಅಬೌಟ್ ದ ನಿಮಗೆ ಫಾರ್ ಎಕ್ಸಾಂಪಲ್ ಈ ಸ್ಟಾರ್ಸ್ ಕಲರ್ ಯಾಕೆ ಡಿಫ್ರೆಂಟ್ ಕಲರ್ಸ್ ಇದೆ ಗೊತ್ತಾ? ಸ್ಟಾರ್ಸ್ ವೆನ್ ಯು ಸಿ ದ ಸ್ಕೈ you can see the different colors of stars. Do you know why? ಯಾವ್ಯಾವ ಕಲರ್ ಸ್ಟಾರ್ಸ್ ನ ನೋಡ್ತೀರಪ್ಪ ನೀವು?
ನೋಡೇ ಇಲ್ಲ ಮ್ಯಾಮ್, ಕಲರ್ ಸ್ಟಾರ್ಸ್ ಗಳೇ ನೋಡಿಲ್ಲ ಮ್ಯಾಮ್, ಎಲ್ಲ ಪಳಪಳ ಅಂತ ಹೊಳಿತಾ ಇರುತ್ತೆ ಅಷ್ಟೇ ಅಂತಂತೀರಾ? ನಿಜ. ಹಾ, ಎಸ್ ಮ್ಯಾಮ್. ನೋಡಿ ಇವತ್ತು ಹೋಗಿ ಆಚೆ ಹೋಗಿ ಒಂದ್ ಸ್ವಲ್ಪ ಆಕಾಶ ನೋಡಿ, ಆಕಾಶದಲ್ಲಿ ಯಾವ್ಯಾವ ಕಲರ್ ಸ್ಟಾರ್ಸ್ ಇದೆ ಅಂತ. ಸಮ್ ಸ್ಟಾರ್ಸ್ ಆರ್ ಲುಕಿಂಗ್ ರೆಡ್ಡಿಶ್, ರೆಡ್ಡಿಶ್ ಆಗಿ ಕಾಣುತ್ತೆ ಕೆಲವೊಂದು ಸ್ಟಾರ್ಸು, ಕೆಲವೊಂದು ಸ್ಟಾರ್ಸು ಒಂಥರ ನಿಮಗೆ ಶೈನಿ ಲೈಕ್ ವೈಟಿಶ್ ಆಗಿ ಕಾಣುತ್ತೆ, ಕೆಲವೊಂದು ಸ್ಟಾರ್ಸು ಸ್ವಲ್ಪ ಬ್ಲೂಯಿಶ್ ಆಗಿ ಕಾಣುತ್ತೆ. ಸೊ ಈ ರೆಡ್ಡಿಶ್ ಇರೋಂಥ ಸ್ಟಾರ್ಗಳೇನಿದೆ ಅದು ಲೆಸ್ ಎಮಿಷನ್ ಅಥವಾ ಲೆಸ್ ಕ್ವಾಂಟಿಟಿ ಆಫ್ ಲೈಟ್ ಅನ್ನ ಏನ್ ಮಾಡುತ್ತೆ, ಎಮಿಷನ್ ಮಾಡ್ತಾ ಇರುತ್ತೆ. ಓಕೆನಾ? ವೆರಾಸ್ ನಿಮ್ಮ, ಅಥವಾ ನಾವೇನಂತ ಹೇಳ್ಬೋದು, ಲೆಸ್ ಹೀಟ್ ಇರುತ್ತೆ ಅದರಲ್ಲಿ, ಲೆಸ್ ಹೀಟ್ ಅಥವಾ ಸ್ವಲ್ಪ ಕೂಲ್ ಇರುತ್ತೆ. ಓಕೆನಾ? ಫಾರ್ ಯುವರ್ ರೆಡ್ ಕಲರ್ ಸ್ಟಾರ್ಸ್. ಅದೇ ನಿಮ್ಮ ಬ್ಲೂ ಕಲರ್ ಅಥವಾ ಬ್ರೈಟ್ ಇರೋಂಥ ಸ್ಟಾರ್ಗಳದ್ದೇನಿರುತ್ತೆ ಮ್ಯಾಕ್ಸಿಮಮ್ ಹೀಟ್ ಇರುತ್ತೆ, ಅಂಡ್ ದಟ್ ಈಸ್ ಹಾಟ್, ಹಾಟ್ ಸ್ಟಾರ್ಸ್. ಅಂಡ್ ಇಲ್ಲೊಂದು ಪಿಕ್ಚರಲ್ಲೊಂದು ಫಿಗರ್ನ ಕೊಟ್ಟಿದ್ದೀನಿ, ಇದನ್ನ ನೋಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಕಬ್ಣಗಳನ್ನ ಕಾಯಿಸಿರೋದನ್ನ ನೋಡಿದ್ದೀರಾ ಯಾರಾದ್ರೂ? ಫಸ್ಟ್ ಇನಿಷಿಯಲಿ ವೆನ್ ಯು ಪುಟ್ ಇನ್ ಟು ದ ಬರ್ನರ್ ಅಥವಾ ನಿಮ್ಮ ಬೆಂಕಿಗೆ ಹಿಡ್ದಾಗ ಕಬ್ಣನ ಏನಾಗುತ್ತೆ, ಹೀಟ್ ಅಪ್ ಆಗ್ತಾ ಇರುತ್ತೆ. ದೋ ಇಟ್ ಈಸ್ ಹೀಟ್, ನಿಮ್ ಕೈಗೆ ಸುಟ್ರು ಕೂಡ ಅದು ರೆಡ್ ಆಗ್ಬಿಟ್ಟಿರುತ್ತೆ ಸ್ಟಾರ್ಟಿಂಗೇನೆ? ಇಲ್ಲ. ಇಲ್ಲ. ಯಾಕೆ? ಡ್ಯೂ ಟು ದಿಸ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಅದು ಏನಾಗ್ತಿರುತ್ತೆ, ಮಿನಿಮಮ್ ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಬೇಕು ಅಷ್ಟನ್ನು ಅದು ಒಳಗಡೆ ಅಬ್ಸರ್ವ್ ಮಾಡ್ಕೋತಾನೆ ಇರುತ್ತೆ, ಯಾವುದೇ ತರ ಎಮಿಷನ್ ಮಾಡ್ತಿರಲ್ಲ. ಒನ್ಸ್ ಇಟ್ ಫುಲ್ಫಿಲ್, ಅದ್ರದ್ದು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆದ್ಮೇಲೆ, ಅಬ್ಸಾರ್ಪ್ಷನ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡುತ್ತೆ, ನಿಮಗೆ ಯಾವ ಕಲರ್ ಕಾಣುತ್ತಪ್ಪ? ಈ ತರ ಹಾಟ್ ರೆಡ್, ಯೆಲ್ಲೋಯಿಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಯೆಲ್ಲೋ, ಸಾರಿ, ರೆಡ್ಡಿಶ್ ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಯೆಲ್ಲೋಯಿಶ್ ಆಗುತ್ತೆ. ಇನ್ನ ತುಂಬಾ ಹೀಟ್ ಮಾಡ್ತಿದ್ದಂಗೆ ಏನಾಗುತ್ತೆ, ಫುಲ್ ವೈಟ್ ಆಗ್ಬಿಡುತ್ತೆ. ವೈಟ್ ಅಂದ್ರೆ ಒಂದು ಈ ತರ ಇಷ್ಟು ಶೇಡ್ ಅಲ್ಲಿ ನಿಮಗೆ ಕಾಣಿಸುತ್ತೆ. ಅಥವಾ ನಿಮ್ಮ ಫ್ಲೇಮ್ ನ ಕೂಡ ನೋಡ್ಬೋದು ನೀವು. ಇವಾಗ ಗ್ಯಾಸ್ ಎಲ್ಲ ಖಾಲಿ ಆಗ್ತಿದೆ ಅಂತಂದ್ರೆ ನಿಮ್ಮ ಮನೆಗಳಲ್ಲಿರುವಂತ ಸ್ಟವ್ ಅಲ್ಲಿ ರೆಡ್ ಕಲರ್ ಏನು ಫ್ಲೇಮ್ಸ್ ಬರುತ್ತೆ. ಅದೇ ನಿಮಗೆ ಗ್ಯಾಸ್ ಹೈ ಇಟ್ಟಾಗ ಬ್ಲೂ ಕಲರ್ ಫ್ಲೇಮ್ ಬರುತ್ತೆ. ಸೊ ದಟ್ ಬ್ಲೂ ಟಿಪ್ ಇಂಡಿಕೇಟ್ ಹೈಯೆಸ್ಟ್ ಹೀಟ್, ಅಥವಾ ಹಾಟೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಹಾಟೆಸ್ಟ್ ಪಾರ್ಟ್ ಆಫ್ ಫ್ಲೇಮ್ ಇಸ್ ಬ್ಲೂ ಕಲರ್. ನಿಮ್ಮ ಟಿಪ್ಪಲ್ಲಿ ಇರುತ್ತಲ್ಲ, ಇವಾಗ ಒಂದು ಬುನ್ಸೆನ್ ಬರ್ನರ್ ಅಲ್ಲಿ ಆಗಿರ್ಬೋದು ಅಥವಾ ಕ್ಯಾಂಡಲ್ ಅಲ್ಲಿ ಆಗಿರ್ಬೋದು, ಈ ಟಿಪ್ಪಲ್ಲಿ ಏನಿದೆ ಅದು ಬ್ಲೂ ಕಲರ್ ಇರುತ್ತೆ, ಬಿಕಾಸ್ ಹಾಟೆಸ್ಟ್ ಪಾಟ್ ಅದು. ಅಂಡ್ ಯುವರ್ ರೆಡ್ ಕಲರ್ ಇಲ್ಲಿ ಇರುತ್ತೆ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ. ಓಕೆನಾ? ಸೊ ಹೌ ದ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ವಿಲ್ ಗೋಯಿಂಗ್ ಟು, ಇದ್ರಲ್ಲೆಲ್ಲ ನಿಮಗೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇಂದ ಏನೇನ್ ಆಗುತ್ತೆ ಅನ್ನೋದು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ಸೀಯಿಂಗ್ ದ ಕಲರ್ ಆಫ್ ದ ಫ್ಲೇಮ್ ಆಗಿರ್ಬೋದು, ಕಲರ್ ಆಫ್ ದ ಸ್ಟಾರ್ಸ್ ಆಗಿರ್ಬೋದು. ಯು ಕ್ಯಾನ್ ಸೀನ್ ಬೈ ದೋಸ್ ಥಿಂಗ್ಸ್. ಅಂಡ್ ಒನ್ ಮೋರ್ ಐ ಥಾಟ್, ಸಿ ದಿಸ್ ಇಸ್ ಹೌ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಯಾಕೆ ಅದು ಎಷ್ಟೇ ಸ್ಟಾರ್ಟಿಂಗ್ ಎಷ್ಟೇ ಫ್ರೀಕ್ವೆನ್ಸಿಯನ್ನು ಕೊಟ್ಟರು ಕೂಡ ಅದು ಹೀರ್ಕೋತಾ ಇರುತ್ತೆ ಅಂತ ಅನ್ನೋದಕ್ಕೆ ಒನ್ ಮೋರ್ ಪ್ರಿಡಿಕ್ಷನ್ ಅಥವಾ ಒನ್ ಮೋರ್ ಪಿಕ್ಚರ್ ಇದೆ ಇಲ್ಲಿ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಸಿ ವೆನ್ ಯು ಇಲ್ಲಿಂದ ನೀವು ಲೈಟ್ ಅನ್ನ ಪಾಸ್ ಮಾಡಿದಾಗ, ಇದೊಂದು ಬ್ಲ್ಯಾಕ್ ಬಾಡಿ ಅಂತ ತಗೊಳ್ಳೋಣ, ಬ್ಲ್ಯಾಕ್ ಬಾಡಿಯಿಂದ ಡೈರೆಕ್ಟ್ ಇಲ್ಲಿ ಹಿಟ್ ಆಗುತ್ತೆ. ಇಲ್ಲಿ ಹಿಟ್ ಆಗಿದ್ದು ಅಗೈನ್ ಇಟ್ ವಿಲ್ ಇನ್ಸೈಡ್ ಹಿಟ್ ಆಗುತ್ತೆ, ದೆನ್ ಇಲ್ಲಿ ಬರ್ತಿದೆ, ದೆನ್ ಇಟ್ ವಿಲ್ ಕಮ್ ಹಿಯರ್, ದೆನ್ ಇಟ್ ವಿಲ್ ಕಮ್ ಹಿಯರ್, ದೆನ್ ಇಟ್ ವಿಲ್ ಕಮ್ ಹಿಯರ್. ಸೊ ಇಲ್ಲಿಲ್ಲೇನೆ ಏನಾಗ್ತಿದೆ, ರೊಟೇಷನ್ ತರ ಆಗಿ ಬ್ಲ್ಯಾಕ್ ಬಾಡಿಯಲ್ಲಿ ಒಳಗಡೆನೆ ಅದೇನಾಗುತ್ತೆ, ಒಂದ್ ಕಡೆಯಿಂದ ಹಿಟ್ ಆಗಿ ಇನ್ನೊಂದ್ ಕಡೆ ರಿಫ್ಲೆಕ್ಟ್ ಆಗಿ ಒಳಗಡೆನೆ ಇನ್ಸೈಡ್ ದ ಬ್ಲ್ಯಾಕ್ ಬಾಡಿ ಒಳಗಡೆನೆ ಆಗೋದ್ರಿಂದ ನಮಗೆ
ಆಚೆಗೆ ಅದು ರಿಫ್ಲೆಕ್ಷನ್ನ ತೋರಿಸಲ್ಲ. ಯಾವಾಗ ರಿಫ್ಲೆಕ್ಷನ್ನ ತೋರಿಸುತ್ತೆ? ವೆನ್ ಇದೆಲ್ಲ ಕಂಪ್ಲೀಟ್ ಆಗಿ ಹಿಟ್ಟಾಗಿ ಇದು ತುಂಬಾ ಹೀಟ್ ಅಪ್ ಆದಾಗ ಮಾತ್ರ ನಿಮಗೆ ರಿಫ್ಲೆಕ್ಷನ್ ಒಂದೇ ಸತಿ ಎಮಿಟ್ ಮಾಡುತ್ತೆ. ಓಕೆನಾ? ದಿಸ್ ಇಸ್ ಅಬೌಟ್ ಐಡಿಯಲ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಡು ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್? ನಿಮಗೆ ಡೆಫಿನೇಷನ್ಸ್ನ ಕೇಳ್ಬೋದು ಇದರಲ್ಲಿ. ಅದನ್ನ ಬಿಟ್ರೆ ಹೌದಾ, ಕೂಲೆಸ್ಟ್ ಪಾರ್ಟ್ ಯಾವ್ದು, ಕೂಲೆಸ್ಟ್ ಪಾರ್ಟ್ ಅಲ್ಲಿ ಇರೋಂಥ ಕಲರ್ ಯಾವುದು ಅಂತ ಕೇಳ್ಬೋದು, ಅಥವಾ ಹಾಟೆಸ್ಟ್ ಸ್ಪಾಟ್ ಇದ್ರೆ ಯಾವ ಕಲರ್ನ ತೋರಿಸುತ್ತೆ ಅಂತ ನಿಮ್ಮ ಫಿಸಿಕ್ಸ್ ಅಲ್ಲಿ ಮೇ ಬಿ ಕೇಳ್ಬೋದು. ಅಂಡ್ ಕೆಮಿಸ್ಟ್ರಿಯಲ್ಲಿ ಕೇಳಿದ್ರೆ ಇದ್ರದ್ದು ಡೆಫಿನೇಷನ್ ಅಥವಾ ಇದ್ರ ಡೆಫಿನೇಷನ್ ಮೇಲೆ ಏನಾದರೂ ಕ್ವಶನ್ಸ್ನ ಫ್ರೇಮ್ ಮಾಡ್ಬೋದು. ಓಕೆನಾ? So let us move for photoelectric effect. So photoelectric effect ಅಂದ್ರೆ ಏನು? The phenomena of ejection of electron from the surface of metal when light of suitable frequency strike off is known as photoelectric effect. So ಇಲ್ಲಿ ನೋಡಿ, ಇಲ್ಲೊಂದು ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಇಲ್ಲೊಂದು ಮೆಟಲ್ ಸರ್ಫೇಸ್ ಇದೆ and here one light object. ಇಲ್ಲೊಂದು ಲೈಟ್ ಆಬ್ಜೆಕ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಆ ಲೈಟ್ ಆಬ್ಜೆಕ್ಟ್ ಇಂದ ಏನ್ ಮಾಡ್ತಿದ್ದಾರೆ? ಲೈಟ್ ಅನ್ನ ಫ್ಲೋ ಆಗೋದಕ್ಕೆ ಬಿಡ್ತಿದ್ದಾರೆ. ಸೊ ವೆನ್ ಲೈಟ್ ಸ್ಪಾಟೆಡ್ ಅಥವಾ ಲೈಟ್ ಇಂಟೆನ್ಸಿಟಿ ಇನ್ಸರ್ಟ್ ಆದ ತಕ್ಷಣ ಅಥವಾ ಈ ಒಂದು ಮೆಟಲ್ ಸರ್ಫೇಸಿಗೆ ಸ್ಟ್ರೈಕ್ ಆದ ತಕ್ಷಣ ಏನಾಗ್ತಿದೆ? ಇಲ್ಲಿ ಎಲೆಕ್ಟ್ರಾನ್ಸು ಎಜೆಕ್ಟ್ ಆಗ್ತಿದೆ. ಇಲ್ಲಿ ಕಾಣಿಸ್ತಿದೆಯಲ್ವಾ? ಇಲ್ಲಿ ಪಾಸ್ ಆದ ತಕ್ಷಣ ಎಜೆಕ್ಟ್ ಆಗ್ತಿದೆ. ಹೌ ನೀವು ಒಂದು ಫುಟ್ಬಾಲ್ ಕೋರ್ಟ್ ಅಥವಾ ವಾಲಿಬಾಲ್ ಕೋರ್ಟ್ ಅಲ್ಲಿ ಇದ್ದಾಗ ನಿಮಗೆ ಬಾಲ್ ಬಂದ ತಕ್ಷಣ ಅದನ್ನ ಇಟ್ಕೊಂಡು ಹಾಗೆ ನಿಂತ್ಕೊಬಿಡ್ತೀರಾ? ತಕ್ಷಣ ಏನ್ ಮಾಡ್ತೀರಾ? ಪಟ್ ಅಂತ ಅಪೋಸಿಟಿಗೆ ಹಾಕೋದಕ್ಕೆ ಹೋಗ್ತೀರಾ. ನಿಮ್ಗೆ ರೀಚ್ ತಲೆಯಲ್ಲಿ ಏನಿರುತ್ತೆ? ಗೋಲ್ ಮಾಡ್ಬೇಕು ಅನ್ನೋ ತರ. ಸೊ ಹಾಗೆ ಇಲ್ಲಿಂದ ಲೈಟ್ ಬಿದ್ದ ತಕ್ಷಣ ಎಜೆಕ್ಟ್ ಆಗುತ್ತೆ ವಿತೌಟ್ ಎನಿ ಫರ್ದರ್ ಡಿಲೇ. ಓಕೆನಾ? ಯಾವುದೇ ತರದ ಡಿಲೇ ಆಗಲ್ಲ ಅಲ್ಲಿ. ಈ ಒಂದು ಕರೆಕ್ಟ್ ಫ್ರೀಕ್ವೆನ್ಸಿ ಲೈಟ್ ಇದ್ರ ಮೇಲೆ ಮೆಟಲ್ ಸರ್ಫೇಸ್ ಮೇಲೆ ಫಾಲ್ ಆದ ತಕ್ಷಣ ಎಲೆಕ್ಟ್ರಾನ್ಸು ಎಮಿಟ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸಿಗೆ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಆ ಎಲೆಕ್ಟ್ರಾನ್ಸ್ ಎಮಿಟ್ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನಾವೇನ್ ಮಾಡ್ತೀವಿ? ಒಂದು ಫ್ಲೂರಸೆಂಟ್ ಮೆಟೀರಿಯಲ್ನ ಇಲ್ಲಿ ಇಟ್ಟಿರ್ತೀವಿ. ಸೊ ಎಲೆಕ್ಟ್ರಾನ್ ಎಮಿಟ್ ಆಗಿ ಇಲ್ಲಿ ಬಂದು ರೀಚ್ ಆದ ತಕ್ಷಣ ನಮಗೆ ಏನು ಕಾಣಿಸುತ್ತೆ? ಇಲ್ಲಿ ಸ್ಪಾಟ್ಸು ಕಾಣಿಸುತ್ತೆ. ಸೊ ಹಾಗಾಗಿ ಇಷ್ಟು ಎಲೆಕ್ಟ್ರಾನ್ ಎಮಿಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇದ್ರದ್ದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಇಂಟೆನ್ಸಿಟಿ, ಮೋರ್ ಇಂಟೆನ್ಸಿಟಿ ಇದ್ರೆ ಮೋರ್ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ, ಲೆಸ್ ಇಂಟೆನ್ಸಿಟಿ ಇದ್ರೆ ಲೆಸ್ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಸಿ what are we can observe from here. ಏನೇನು ಅಬ್ಸರ್ವ್ ಮಾಡ್ತೀವಿ ಈ ಒಂದು ಪ್ರೋಸೆಸ್ ಅಲ್ಲಿ ಅಂತ ನೋಡೋಣ. ಫಸ್ಟ್ ಒನ್ ಇಸ್ no time lag. You just note down these lines. No time lag between ejection of electron and striking of metal surface. ನಾನು ಹೇಳ್ದೆ ಅಲ್ವಾ, ಇಲ್ಲಿ ಬಿದ್ದ ತಕ್ಷಣ ಇಲ್ಲಿ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಅಂದ್ರೆ ಈ ಬಿಡೋದಕ್ಕೂ ಎಲೆಕ್ಟ್ರಾನ್ ಎಜೆಕ್ಟ್ ಆಗೋದಕ್ಕೂ ಏನು ಡಿಫ್ರೆನ್ಸ್ ಟೈಮ್ನ ತಗೊಳಲ್ಲ. ಅಂದ್ರೆ ಇಲ್ಲಿ ಬಿದ್ದ ತಕ್ಷಣ ಇಲ್ಲಿ ಎಜೆಕ್ಟ್ ಆಗುತ್ತೆ. ಇಲ್ಲಿ ಬಿದ್ದು ಆಮೇಲೆ ಈಗ ಒಂದು 10.5 ಸೆಕೆಂಡಲ್ಲಿ ಅಥವಾ 10:55 ಸೆಕೆಂಡಲ್ಲಿ ನಿಮ್ಮ ಒಂದು ಎಲೆಕ್ಟ್ರಾನ್ ಇಲ್ಲಿ ಇದ್ರ ಮೇಲೆ ಅಂತ ಅಥವಾ ಫ್ರೀಕ್ವೆನ್ಸಿ ಆಫ್ ಲೈಟ್ ಇದ್ರ ಮೇಲೆ ಫಾಲ್ ಆಯ್ತು ಅಂದ್ರೆ
1060 ಅಥವಾ 1056ಗೆ ಎಲೆಕ್ಟ್ರಾನ್ ಎಜೆಕ್ಟ್ ಆಗಲ್ಲ. ಎಕ್ಸಾಕ್ಟ್ ಸೇಮ್ ಟೈಮಿಂಗ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಈ ಕಡೆ ಫ್ರೀಕ್ವೆನ್ಸಿ ಫಾಲ್ ಆಗ್ತಿದ್ದಂಗೆ ಅಥವಾ ನಿಮ್ಮ ಲೈಟ್ ಫಾಲ್ ಆಗ್ತಿದ್ದಂಗೆ ಎಲೆಕ್ಟ್ರಾನು ಸೇಮ್ ಟೈಮಲ್ಲಿ ವಿತೌಟ್ ಲ್ಯಾಗಿಂಗ್, ದೇರ್ ಇಸ್ ನೋ ಲ್ಯಾಗ್, there is no time lag between ejection of electron and striking of metal surface. Okay, now this is one of the observation when photoelectric effect happen. And the second one is minimum frequency. ಯಾವ್ಯಾವ್ದೋ ಫ್ರೀಕ್ವೆನ್ಸಿಯಲ್ಲಿ ಎಲೆಕ್ಟ್ರಾನ್ ಎಜೆಕ್ಟ್ ಆಗಲ್ಲ, ಮಿನಿಮಮ್ ಫ್ರೀಕ್ವೆನ್ಸಿ ಅಥವಾ ವಿ ಕಾಲ್ ಇಟ್ ಆಸ್ ಏನಂತ ಕರಿಬಹುದು, ಇನ್ನೊಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೇಳಿದಿರಾ? Threshold frequency is required. ಸೊ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗಬೇಕು ಅಂದ್ರೆ ಮಿನಿಮಮ್ ಫ್ರೀಕ್ವೆನ್ಸಿ ಅಥವಾ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಏನಿದೆ ಅಷ್ಟು ಇರಬೇಕು, ಅಮೌಂಟ್ ಆಫ್ ಏನು ಲೈಟ್ ಫಾಲ್ ಆಗುತ್ತಲ್ಲ ಅದರಲ್ಲಿ. ಅದಕ್ಕಿಂತ ಕಡಿಮೆ ಇದ್ರೆ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನು ಎಜೆಕ್ಟ್ ಆಗಲ್ಲ. ಓಕೆನಾ? ಸೊ ನಂಬರ್ ಆಫ್ ನೆಕ್ಸ್ಟ್ ಅಬ್ಸರ್ವೇಷನ್ ಏನು ಅಂದ್ರೆ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್. Why we call it as photoelectron? ಬಿಕಾಸ್ ಎಮಿಟ್ ಆಗುತ್ತೆ ನಮ್ಗೆ ಬೆಳಕು ಹೊಡೆದಾಗ. ಎಸ್, ವೆರಿ ಗುಡ್. ಫೋಟೋ ಅಂದ್ರೆ ಲೈಟ್ ಅಂತ ನಾವು ಕರಿತೀವಿ. ಸೊ ಲೈಟ್ ಇಂದ ಎಜೆಕ್ಟ್ ಆಗುವಂತ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಫೋಟೋ ಎಲೆಕ್ಟ್ರಾನ್. ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ intensity of light. ಸೊ ಹೈಯೆಸ್ಟ್ ಇಂಟೆನ್ಸಿಟಿ ಆಫ್ ಲೈಟ್ ಅನ್ನ ನೀವೇನಾದ್ರೂ ಈ ಮೆಟಲ್ ಸರ್ಫೇಸ್ ಮೇಲೆ ಫಾಲ್ ಆಗೋ ತರ, ಸ್ಟ್ರೈಕ್ ಆಗೋ ತರ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಇಫ್ ಇಟ್ ಇಂಟೆನ್ಸಿಟಿ ಇಸ್ ಮೋರ್, ಯುವರ್ ನಂಬರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಮೋರ್. ದೆನ್ ಇಟ್ ಕಮ್ಸ್ ಟು ಇನ್ನೊಂದು ಅಬ್ಸರ್ವೇಷನ್ ಏನು ಅಂತಂದ್ರೆ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಆಫ್ photoelectron. Kinetic energy of photoelectron is directly proportional to the frequency. The frequency of light. So ಇಲ್ಲಿ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಇದೆ, ಇಲ್ಲಿ ಫ್ರೀಕ್ವೆನ್ಸಿ ಆಫ್ ಲೈಟ್ ಅಂತ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಎರಡು ಲೈನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಮೇ ಬಿ ಈ ಎರಡು ಲೈನ್ಸ್ ಗಳ ಮೇಲೆ ಕ್ವಶನ್ಸ್ MCQs ಫಾರ್ಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಫ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ ಮೋರ್ ಅಥವಾ ಇಫ್ ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ ಇಸ್ ಜನರೇಟೆಡ್ ಮೋರ್ ಬಿಕಾಸ್ ಆಫ್ ಅಂತ ಕೊಟ್ಟು intensity of light is more, or in frequency is more, or wavelength is more, or amplitude is more. ಈ ತರ ನಿಮಗೆ 4 ಆಪ್ಷನ್ಸ್ ನ ಕೊಟ್ರೆ ನೀವು ಯಾವ ಆಪ್ಷನ್ ನ ಚೂಸ್ ಮಾಡ್ತೀರಾ? Which option you will going to choose? If the number of photoelectron is more due to intensity of light is more, the frequency of light is more, and amplitude of light is more, or wavelength of light is more, ಯಾವ್ದನ್ನ ಚೂಸ್ ಮಾಡ್ತೀರಾ? ಇಂಟೆನ್ಸಿಟಿ. ವೆರಿ ಗುಡ್. ಇಂಟೆನ್ಸಿಟಿ ಆಫ್ ಲೈಟ್ ಇಸ್ ಮೋರ್ ಇದ್ರೆ ಮಾತ್ರ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ತರ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ ಇಸ್ ಡ್ಯೂ ಟು, if kinetic energy of photoelectron is less due to intensity of light is low, the frequency of light is low, the wavelength of light is low, or time period of light is low, ಯಾವ್ದನ್ನು ಚೂಸ್ ಮಾಡ್ತೀರಾ? ಫ್ರೀಕ್ವೆನ್ಸಿ ಆಫ್ ಲೈಟ್ ಲೋ. ಓಕೆನಾ?
ಸೊ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ ಏನಿದೆ ಇದು ಫ್ರೀಕ್ವೆನ್ಸಿ ಆಫ್ ಲೈಟ್ಗೆ ಡೈರೆಕ್ಟ್ಲಿ ಡಿಪೆಂಡ್ ಆಗಿರುತ್ತೆ. ಓಕೆನಾ? ದಿಸ್ ಇಸ್ ದ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಈ 2 ಪಾಯಿಂಟ್ ಅಂತೂ ತುಂಬಾ ಇಂಪಾರ್ಟೆಂಟ್, ನೀವು ನೋಟ್ ಡೌನ್ ಮಾಡ್ಕೋಬೇಕು. ಓಕೆನಾ? ಸೊ ಟೈಮ್ ಲ್ಯಾಗ್ ಆಗಲ್ಲ, ಮಿನಿಮಮ್ ಫ್ರೀಕ್ವೆನ್ಸಿ ಇರಬೇಕು ಅಥವಾ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರಬೇಕು. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಇಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ವಿಚ್ ನೀಡ್ ಟು ರಿಕ್ವೈರ್ ಅಥವಾ ವಿಚ್ ರಿಕ್ವೈರ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್. ಓಕೆನಾ? ಸೊ ದ ನಂಬರ್ ಆಫ್ photoelectron is directly proportional to intensity of light. Kinetic energy of photoelectron is directly proportional to frequency of light. ಇವೆರಡು ಕನ್ಫ್ಯೂಷನ್ ಆಗಬೇಡಿ. ನಂಬರ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಇಂಟೆನ್ಸಿಟಿ, ಕೈನೆಟಿಕ್ ಎನರ್ಜಿ ಅಂತ ಬಂದ್ರೆ ಫ್ರೀಕ್ವೆನ್ಸಿ. ಓಕೆನಾ? ಇಲ್ಲಿರುವಂತ ಇನ ನೆನ್ಪಿಟ್ಕೊಳ್ಳಿ, ಇ ಆದ್ಮೇಲೆ ಎಫ್ ಫ್ರೀಕ್ವೆನ್ಸಿ, ಆ ತರ ನೆನ್ಪಿಟ್ಕೊಳ್ಳಿ ಮರ್ತೋದ್ರೆ. ಓಕೆನಾ? ಒಂದನ್ನ ನೆನ್ಪಿಟ್ಕೊಂಡ್ರೆ ಇನ್ನೊಂದು ಇಂಟೆನ್ಸಿಟಿ ಅಂತ ಗೊತ್ತಾಗ್ಬಿಡುತ್ತೆ. ನೋಟ್ ಡೌನ್ ಮಾಡ್ಕೊಂಡ್ರಾ? Shall I rub this? Okay. ಸೊ ನೆಕ್ಸ್ಟ್ ಕಮ್ಸ್ ಟು ಈಗ ಇವಾಗ ನಾವು ಅಬ್ಸರ್ವೇಷನ್ ಏನೋ ಮಾಡಿದ್ವಿ. ಈ ಅಬ್ಸರ್ವೇಷನ್ ಇಂದ ನಮಗೆ ಏನು ಒಂದು ಫಾರ್ಮುಲೇಷನ್ ಆಗುತ್ತೆ ಅಥವಾ ಯಾವ ಒಂದು ಫಾರ್ಮುಲಾನ ನಾವು ಫೈಂಡ್ ಔಟ್ ಮಾಡಿದ್ರು ಸೈಂಟಿಸ್ಟ್ ಅಂತ ನೋಡೋಣ. ಸೊ ಟೋಟಲ್ ಎನರ್ಜಿ ವಿಚ್ ಈಸ್ ಈಕ್ವಲ್ ಟು ಥ್ರೆಶೋಲ್ಡ್ ಎನರ್ಜಿ ಪ್ಲಸ್ kinetic energy. So total energy of light, ನೀವೆಷ್ಟು ಇಲ್ಲಿ ಕೊಡ್ತಿದ್ದೀರಲ್ವಾ, ಈ ಒಂದು ಲೈಟ್ದು ಟೋಟಲ್ ಎನರ್ಜಿ ಏನಾಗಿರುತ್ತೆ ವಿಚ್ ಇಸ್ ಈಕ್ವಲ್ ಟು ಥ್ರೆಶೋಲ್ಡ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಯಾಕೆ ಅಂದ್ರೆ ಇಲ್ಲಿ ಕೊಡುವಂತ ಲೈಟು ಒಂದು ಪಾರ್ಟ್ ಏನಾಗುತ್ತೆ, ಇಲ್ಲಿಂದ ಎಲೆಕ್ಟ್ರಾನು ಎಜೆಕ್ಟ್ ಆಗೋದಕ್ಕೆ ತಗೊಳುತ್ತೆ. ಇನ್ನ ಮಿಕ್ಕಿದ್ದು ಈಗ ಎಲೆಕ್ಟ್ರಾನು ಏನ್ ಎಜೆಕ್ಟ್ ಆಯ್ತು ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಎನರ್ಜಿನ. ದಟ್ ಎನರ್ಜಿ ವಿಲ್ ಬಿ ಯೂಸ್ಡ್ ಫಾರ್ ಕೈನೆಟಿಕ್ ಮೋಷನ್. ಅಂದ್ರೆ ಈ ಒಂದು ಪ್ಲೇಟ್ ಸೈಡ್ಗೆ ಮೂವ್ ಆಗೋದಕ್ಕೆ ಅದು ಕೈನೆಟಿಕ್ ಎನರ್ಜಿ ಆಗಿ ಮಿಕ್ಕಿದ ಎನರ್ಜಿ ಯೂಸ್ ಆಗುತ್ತೆ. ಅದನ್ನೇ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ಹೇಳೋದು. ಸೊ ಟೋಟಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ ಟು ಥ್ರೆಶೋಲ್ಡ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ, ಎಚ್ ನ್ಯೂ ವಿಚ್ ಇಸ್ ಈಕ್ವಲ್ ಟು ಎಚ್ ನ್ಯೂ ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿನ ಏನಂತ ತಗೋಬೋದಪ್ಪ ಫಾರ್ಮುಲಾ ಹೇಳಿ? half m square. Half mv square. So this is what we call photoelectric effect. ಸೊ ನೀವೇನ್ ಫುಲ್ ಇಂಟೆನ್ಸಿಟಿಯಿಂದ ನೀವು ಲೈಟ್ ಎನರ್ಜಿನ ಫಾಲ್ ಮಾಡಿರ್ತೀರಾ ಅಥವಾ ಸ್ಟ್ರೈಕ್ ಮಾಡಿರ್ತೀರಾ, ಅದರಲ್ಲಿ ಥ್ರೆಶೋಲ್ಡ್ ಎನರ್ಜಿ ಅಂದ್ರೆ ಎಮಿಟ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು ಎನರ್ಜಿನ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಂಡು ಎಮಿಟ್ ಆಗುತ್ತೆ. ರಿಮೈನಿಂಗ್ ಎನರ್ಜಿ ಇರುತ್ತಲ್ಲ, ಆ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಿಮ್ಮ ಒಂದು ಎಲೆಕ್ಟ್ರಾನ್ ಮೂಮೆಂಟಿಗೆ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅರ್ಥ ಆಯ್ತಾ? ಸೊ ವೇರ್ ವಿ ಕ್ಯಾನ್ ಯೂಸ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ನಾವೆಲ್ಲಿ ಯೂಸ್ ಮಾಡ್ತೀವಿ? ಅಪ್ಲಿಕೇಶನ್ ಗೊತ್ತಾ ನಿಮಗೆ? ಟಿವಿಯಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀರಾ ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಎಕ್ಸಾಂಪಲ್ನ. ಸೊ ರಿಮೈನಿಂಗ್ ಪೀಪಲ್ ಏನಾದ್ರೂ ಡೌಟ್ಸ್ ಇದೆಯಪ್ಪ? Do you have any doubts?